ನಮಸ್ಕಾರ ಸ್ನೇಹಿತರೆ, ಐ ಆಮ್ ಪುನೀತ್. ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫಾರಂ. ಸ್ನೇಹಿತರೆ, ಗೌರ್ಮೆಂಟ್ ಸ್ಕೀಮ್ಸ್ ಓಕೆ, ಇದರ ಒಂದು ಪ್ರಶ್ನೋತ್ತರಗಳು ತಗೋತಾ ಇದ್ದೀನಿ ಸರ್. 1 ಇಯರ್ ಆಲ್ಮೋಸ್ಟ್ ಕರೆಂಟ್ ಅಫೇರಲ್ಲಿ ಇದ್ದ ನ್ಯೂಸಲ್ಲಿ ಇರತಕ್ಕಂಥದ್ದು ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಹೋಗಿ. ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಕೂಡ ಇರುತ್ತೆ. ಕನ್ನಡದಲ್ಲಿ ಪ್ರಶ್ನೆ ಇರುತ್ತೆ, ಎಕ್ಸ್ಪ್ಲನೇಷನ್ ಇಂಗ್ಲೀಷಲ್ಲಿ ಕೂಡ ಇದೆ. ಸೊ ಇದು ಅಪ್ಕಮಿಂಗ್ ಎಕ್ಸಾಮ್ಸ್ಗೆ, ಎಸ್ಪೆಷಲಿ KS ಮೇನ್ಸ್ಗಾಗಿರ್ಬೋದು, FD ಆಗಿರ್ಬೋದು. ಸರ್, ಇಲ್ಲಿ ನಾನು ಸ್ವಲ್ಪ ಕ್ವಶನ್ಸ್ನ ಡಿಫಿಕಲ್ಟೀಸ್ ತೊಗೋತೀನಿ. ಯಾಕಂದರೆ ಒಂದು ಸ್ಕೀಮ್ ಬಗ್ಗೆ 360 ಡಿಗ್ರಿ ಪಾಯಿಂಟ್ ಆಫ್ ವ್ಯೂಯಿಂದ ಎಲ್ಲರಿಗೂ ಅರ್ಥ ಆಗಬೇಕು. ಹಾಗಾಗಿ ಡೋಂಟ್ ಮಿಸ್ ಇಟ್ ಈ ಸೀರೀಸ್ನ. ಇದರಿಂದ ಯು ವಿಲ್ ಲರ್ನ್ ಎ ಲಾಟ್. ಓಕೆ, ಅಪ್ಕಮಿಂಗ್ ಎಕ್ಸಾಮ್ಸ್ ಎಲ್ಲ ಎಕ್ಸಾಮ್ಸ್ಗೂ ಕೂಡ ಇದು ಹೆಲ್ಪ್ ಆಗ್ತಕ್ಕಂಥದ್ದು. ಫೈನ್ ಸರ್, ನನ್ನನ್ನು ಫಾಲೋ ಮಾಡಬೇಕಂದ್ರೆ ಈ ಒಂದು ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡ್ಬೋದು, ಪುನೀತ್ ಫೋರಮ್ ಅಂತ. ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಅಥವಾ ನೀವು ಟೆಲಿಗ್ರಾಮ್ ಚಾನಲ್ ಹೋಗಿ ಸರ್ಚ್ ಮಾಡಿದ್ರು ಕೂಡ @ಪುನೀತ್ ಫೋರಮ್ ಅಂತ ಈ ಒಂದು ಸಿಂಬಲ್ ಇರ್ತಕ್ಕಂಥದ್ದು ಸಿಗುತ್ತೆ. ಅಲ್ಲಿ ಕೂಡ ನೀವು ಜಾಯ್ನ್ ಆಗ್ಬೋದು. ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಟೆಲಿಗ್ರಾಮ್ ಚಾನಲ್ ನಿಮಗೆ ಕ್ವಿಝಸ್ ಆಗಿರ್ಬೋದು, ಯೂಟ್ಯೂಬ್ ವೀಡಿಯೋಸ್ಗಳ ಲಿಂಕ್ಸ್ಗಳಾಗಿರ್ಬೋದು, PDF ನಿಮಗೆ ಅಲ್ಲಿ ಸಿಗ್ತದೆ. ಫೈನ್ ಸರ್. ಸೊ ಮೊದಲನೇ ಕ್ವಶನ್ ಬರ್ತೀನಿ. ವೆರಿ ಇಂಪಾರ್ಟೆಂಟ್ ಸರ್. ಪ್ರತಿಯೊಂದು ಪಾಯಿಂಟ್ಗಳನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ 360 ಡಿಗ್ರಿ ಪಾಯಿಂಟ್ ಆಫ್ ವ್ಯೂ ಇಂದ. ಯಾವುದೇ ಆಗಿ ಯಾವುದೇ ಒಂದು ಪಾಯಿಂಟ್ ಕ್ವಶನ್ಸ್ ಆಗಿ ರೂಪಾಂತರವಾಗಿ ಎಕ್ಸಾಮಲ್ಲಿ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಿದೆ. ಸ್ಕೀಮ್ಸ್ ಯಾಕೆ ಸರ್ ಇಂಪಾರ್ಟೆಂಟು? ಸಿಂಪಲ್ ಸರ್, ಅರ್ಥ ಮಾಡ್ಕೊಳ್ಳಿ. ಸ್ಕೀಮ್ಸ್ ಯಾಕೆ ಸರ್ ಇಂಪಾರ್ಟೆಂಟು? ಸರ್, ಕೋವಿಡ್ ಇದೆ. ಕೋವಿಡಿಂದ ನಮ್ಮ ಎಕಾನಮಿ ಡೌನ್ ಆಗಿದೆ ಅಲ್ವಾ? ಎಕಾನಮಿ ಡೌನ್ ಆಗಿದೆ ಅಂದರೆ ಏನು ಸರ್? ಹೊಟ್ಟೆಗೆ ಇಟ್ಟಬೇಕಲ್ವಾ ಸರ್? ಹೊಟ್ಟೆಗೆ ಇಟ್ಟಬೇಕು ಅಂದರೆ ಏನು ಬೇಕು ಸರ್? ಕೆಲಸ ಬೇಕಲ್ವ ಸರ್? ಕೆಲಸ ಮಾಡಬೇಕು ಅಂದರೆ ಏನು ಬೇಕು ಸರ್? ಉದ್ಯೋಗಗಳಿರಬೇಕಲ್ವ? ಎಂಪ್ಲಾಯ್ಮೆಂಟ್ ಜನರೇಷನ್ ಇರಬೇಕಲ್ವ ಸರ್? ನೋಡಿ ಹೆಂಗೆ ಲಿಂಕ್ ಇದೆ. ಸೊ ಈ ಒಂದು ಬೇಸಿಸ್ ಮೇಲೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಏನು ಜನರ ಒಂದು ಏಳಿಗೆಗಾಗಿ ಸರ್ಕಾರ ಶ್ರಮಿಸ್ತಾ ಇದೆ, ಅದಕ್ಕೆ ಯಾವ ಯೋಜನೆಗಳನ್ನ ಹಮ್ಮಿಕೊಂಡಿದೆ, ಇದನ್ನು ಸ್ಕೀಮ್ಗಳಾಗಿ ಅವರು ತಂದಿರತಕ್ಕಂಥದ್ದು. ಸೊ ಈ ಸಾಮಾಜಿಕ, ಆರ್ಥಿಕ ಮತ್ತು ಈ ಮಹಿಳಾ ಮತ್ತು ಮಕ್ಕಳ ರಿಲೇಟೆಡ್ ಸ್ಕೀಮ್ಸ್ಗಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ಸರ್ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ. ಸೊ KS ಮೇನ್ಸ್ಗೆ ಹೆಂಗೆ ಹೆಲ್ಪ್ ಆಗುತ್ತೆ ಅಂದರೆ, ಇದನ್ನು ಓದಿದ್ರೆ ನೀವು ಆನ್ಸರ್ ರೈಟಿಂಗಿಂದ ನೀವು ಎಲ್ಲಿ ಬೇಕಾದ್ರೂ ಅದನ್ನು ಇಂಪ್ಲಿಮೆಂಟ್ ಮಾಡ್ಬೋದು. ಈ ಸ್ಕೀಮ್ಗಳನ್ನ ಹಾಕ್ಬೋದು. ಯಾವುದಕ್ಕೆ ಬೇಕಾದ್ರೂ ನೀವು ಕನೆಕ್ಟಿವಿಟಿ ಮಾಡ್ಬೋದು. ಇದನ್ನು ಕಲಿಬೇಕಾಗತ್ತೆ. ವೆರಿ ಇಂಪಾರ್ಟೆಂಟ್ ಸರ್. ಫೈನ್. ಫಸ್ಟ್ ಕ್ವಶನ್ ಬನ್ನಿ. 5 ಸ್ಟಾರ್ ಹಳ್ಳಿಗಳು, 5 ಸ್ಟಾರ್ ವಿಲೇಜ್ ಅಂತ ಒಂದು ಯೋಜನೆ ಇದೆ ಸರ್. ನಾನು ಕೇಳೋದು ಯಾವುದು ತಪ್ಪಾಗಿದೆ ಅಂತ. ಓಕೆ, ಯಾವಾಗಲೂ ಕ್ವಶನ್ ನೋಡ್ಬೇಕಾದ್ರೆ ಈ ಕೀವರ್ಡ್ನ ನೆನ್ಪಿಡ್ಬೇಕು. ಯಾವುದು ಸರಿಯಾಗಿದೆ ಕೇಳಿಲ್ಲ, ಯಾವುದು ತಪ್ಪಾಗಿದೆ. ಮೊದಲನೇದು, ಇದನ್ನು ಪೋಸ್ಟ್ ಇಲಾಖೆಯು ಪ್ರಾರಂಭಿಸಿತು ಮತ್ತು 5 ಗ್ರಾಮೀಣ ಡಾಕ್ ಸೇವಕರ ತಂಡ ಜಾರಿಗೆ ತಂದಿತು. ಎರಡನೇ ಆಪ್ಷನ್ನು, ಯೋಜನೆ ಅಡಿಯಲ್ಲಿ ಒಂದು ಗ್ರಾಮವು 4 ಅಂಚೆ ಯೋಜನೆಗಳಿಗೆ ಸಾರ್ವತ್ರಿಕ ವ್ಯಾಪ್ತಿಯನ್ನು ಪಡೆದರೆ ಆ ಗ್ರಾಮವು 4 ಸ್ಟಾರ್ ಸ್ಥಾನವನ್ನು ಪಡೆಯುತ್ತಾರೆ. ಫೈನ್. ಮೂರನೇ ಆಪ್ಷನ್ ನೋಡಿ, ಪಂಚತಾರ ಗ್ರಾಮಗಳು ಅಂದರೆ 5 ಸ್ಟಾರ್ ವಿಲೇಜ್ ಅಂತ. ಯೋಜನೆ ಅಡಿ ಪಟ್ಟಿ ಮಾಡಲಾದ 5 ಅಂಚೆ ಯೋಜನೆಗಳಲ್ಲಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಕೂಡ ಒಂದು. ನಾಲ್ಕನೇದು ಮೇಲಿನ ಯಾವುದೂ ಅಲ್ಲ. ಯಾವ್ದು ಕರೆಕ್ಟ್ ಆನ್ಸರ್? ನೀವು ಕೂಡ ಆನ್ಸರ್ ಮಾಡ್ತಾ ಹೋಗ್ಬೇಕು ಸ್ನೇಹಿತರೆ. 5 to 10 ಸೆಕೆಂಡ್ಸ್ ಗ್ಯಾಪ್ ಕೊಡ್ತೀನಿ, ಅಲ್ಲಷ್ಟಲ್ಲಿ ಆನ್ಸರ್ ಮಾಡ್ತಾ ಹೋಗಿ. ಇದು ತಪ್ಪಾಗಿದೆ ಅಂತ ಕೇಳಿರೋದ್ರಿಂದ ಯಾವ ಆಪ್ಷನ್ ತಪ್ಪಾಗಿದೆ ಇದರಲ್ಲಿ ಅಂದರೆ ತಪ್ಪು ಇದು. ಅಂದರೆ ಅರ್ಥ ಯಾವುದು ಅಲ್ಲ ಅನ್ನೋದು ತಪ್ಪು, ಇದೆಲ್ಲ ಕರೆಕ್ಟು ಸರ್. ಸರ್, 5 ಸ್ಟಾರ್ ವಿಲೇಜ್ ಸ್ಕೀಮ್ ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಸರ್. ಇದು ನಮ್ಮ ಪೋಸ್ಟ್ ಆಫೀಸ್ ಅಂಡರ್ ತಂದಿರತಕ್ಕಂಥ ಒಂದು ಸ್ಕೀಮು. ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಯಾವ ಮಿನಿಸ್ಟರ್ ಅಡಿಲಿ ಬರುತ್ತೆ ಅಂತ ಕೂಡ ಕೇಳ್ತಾರೆ. ನಮ್ಮ ಪ್ರಧಾನಮಂತ್ರಿ ನೋಡಿ ಇಲ್ಲಿ 5 ಸ್ಟಾರ್ ವಿಲೇಜ್ ಅಂದ್ರೆ ಏನು ಅಂದರೆ ಸಿಂಪಲ್ ಸರ್. 5 ಸ್ಕೀಮ್ಗಳಿದೆ ಸರ್. ಆ ಸ್ಕೀಮ್ಗಳನ್ನ ಇಂಪ್ಲಿಮೆಂಟ್ ಮಾಡಬೇಕು. ನಮ್ಮ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅಂತ ಏನು ಕರಿತೀವಿ, ಗ್ರಾಮೀಣ ಜನರಿಗೆ ಒದಗಿಸ್ಕೋಬೇಕು. ಸೊ ಅದಕ್ಕೆ ಈ ಸ್ಕೀಮ್ಗಳು ತೊಗೊಂಡಿದೆ. ಏನದು ಸ್ಕೀಮು? ಸೇವಿಂಗ್ ಬ್ಯಾಂಕ್ ಅಕೌಂಟ್. ನಮಗೆ ಗೊತ್ತಿದೆ, ಈಗ ಪೋಸ್ಟ್ ಆಫೀಸರ್ ಆಗಿದೆ, ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಆಗಿದೆ ಅಲ್ಲ, ಪೇಮೆಂಟ್ ಬ್ಯಾಂಕ್ ಆಗಿದೆ. ವಾಟ್ ಈಸ್ ಪೇಮೆಂಟ್ ಬ್ಯಾಂಕ್? ನಾನು ಮುಂದೆ ತಿಳಿಸ್ತೀನಿ, ಡೋಂಟ್ ವರಿ. ನೆಕ್ಸ್ಟ್ ಕ್ವಶನ್ನು ಇದ್ರ ರಿಲೇಟೆಡ್ ಇದೆ, ಅದು ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಸೊ ಫಸ್ಟು 5 ಸ್ಟಾರ್ ವಿಲೇಜ್ ಅಂದರೆ ಈ 5 ಸ್ಕೀಮ್ನ ಇಂಪ್ಲಿಮೆಂಟ್ ಮಾಡಬೇಕು. ಇದನ್ನು ಏನು ಇಂಪ್ಲಿಮೆಂಟ್ ಮಾಡ್ತಾರೆ ಅಂತಂದರೆ, ಒಂದು ಸುಕನ್ಯಾ ಸಮೃದ್ಧಿ ಸ್ಕೀಮಿಗೆ ಇರ್ಬೋದು, PPF ಅಕೌಂಟ್ ಆಗಿರ್ಬೋದು. ಅಂದರೆ ಸುಕನ್ಯಾ ಸಮೃದ್ಧಿ ಗೊತ್ತಿದೆ ನಿಮಗೆ, ನಮ್ಮ ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಸ್ಕೀಮ್ ಆಗಿರ್ಬೋದು. ಮತ್ತು ಸೇವಿಂಗ್ ಅಕೌಂಟ್ ತೆಗೆಯೋದಾಗಿರ್ಬೋದು. ಓಕೆ, ಮತ್ತು ಲೈಫ್ ಇನ್ಶೂರೆನ್ಸ್ ಮಾಡಿಸೋದಾಗಿರ್ಬೋದು, ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಆಗಿರ್ಬೋದು. ಮತ್ತು ಸುರಕ್ಷಾ ಭೀಮಾ ಯೋಜನಾ ಕೂಡ ಒಂದು ಇಲ್ಲಿದೆ. ನಿಮಗೆ 5 ಲಿಸ್ಟ್ ನಿಮಗೆ ದೊಡ್ಡದಾಗಿ ಕಾಣಿಸ್ತಾ ನೋಡಿ, ಇಲ್ಲಿದೆ ನೋಡಿ. ಈ 5 ಯೋಜನೆಗಳನ್ನ ಹಮ್ಮಿಕೊಂಡಿದೆ. ಇದನ್ನು ಜನರಿಗೆ ತಿಳಿಸ್ಬೇಕು. ಏನು ಮಾಡಬೇಕು ಪೋಸ್ಟ್ ಆಫೀಸ್ನವರು? ಅದಕ್ಕೆ 5 ಜನರು ನೇಮಿಸ್ಕೊಂಡ್ರೆ 5 ಮೆಂಬರ್ ಡಾಕ್ ಅಂತ, ಗ್ರಾಮೀಣ ಡಾಕ್ ಅಂತ 5 ಜನರು ಏನು ಮಾಡ್ತಾರೆ ಅಂದರೆ, ಮನೆ ಮನೆಗೆ ಹೋಗಿ ಇದ್ರ ಬಗ್ಗೆ ಡೀಟೇಲ್ ಕೊಡ್ತಾರೆ. ಇದನ್ನ ತಗೊಳಂಗೆ ಮಾಡ್ತಾರೆ. ಯಾಕೆಂದರೆ ನಿಮ್ಗೆ ಗೊತ್ತಿದೆ, ಯಾವುದೇ ಒಂದು ಬ್ಯಾಂಕ್ ಅಕೌಂಟ್ನ ಮಾಡಬೇಕು ಅಂದರೆ ನಾವು ತಾಲೂಕುಗಳಿಗೆ ಬರಬೇಕು, ವಿಲೇಜ್ಗಳಿಂದ. ಸೊ ಇಲ್ಲಿ 2, 3, 4, 5 ವಿಲೇಜ್ಗೆ ಒಂದೊಂದು ನಿಮಗೆ ಏನಾಗಿರುತ್ತೆ, ಒಂದು ಪೋಸ್ಟ್ ಆಫೀಸ್ ಇರುತ್ತೆ. ಸೊ ಅದರಿಂದ ಅಲ್ಲೇ ಅವರು ಏನು ಮಾಡ್ಬೋದು, ಅಕೌಂಟ್ ತೆಗಿಬೋದು, ಅಲ್ಲಿ ದುಡ್ಡನ್ನ ಕೂಡ ಇಡ್ಬೋದು ಅಲ್ವಾ ಸರ್? ಸೊ ಹಾಗಾಗಿ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟು ಇದನ್ನು ಮಾಡಿರ್ತಕ್ಕಂಥದ್ದು. ಇದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಈ ಆಫೀಸಲ್ಲಿ 5 ಜನ ಏನಿರ್ತಾರೆ, ಅವ್ರನ್ನ ಮೇಲ್ವಿಚಾರಣೆ ಮಾಡೋರು ಹೆಡ್ ಪೋಸ್ಟ್ ಮಾಸ್ಟರ್. ಆ ಬ್ರಾಂಚ್ ಪೋಸ್ಟ್ ಆಫೀಸ್ನ ಹೆಡ್ ಏನಿರ್ತಾರೆ ಅವರು ಅದರ ಮೇಲ್ವಿಚಾರಕರಾಗಿರ್ತಾರೆ.
ಇದರಲ್ಲಿ ಯಾವುದೇ ಸ್ಕೀಮು, ಓಕೆ, ಅದಕ್ಕೆ ನಾನು ಹೇಳಿದ್ದು 4 ಸ್ಟಾರ್ ರೇಟಿಂಗು ಕೊಡ್ತಾರೆ. ಯಾವ್ದಾದ್ರು ಒಂದು ಪೋಸ್ಟ್ ಆಫೀಸು ಯಾವ್ದಾದ್ರು ಒಂದು ಸ್ಕೀಮ್ ಇಂಪ್ಲಿಮೆಂಟ್ ಮಾಡೋಕ್ಕಾಗಿಲ್ಲ, 4 ಇಂಪ್ಲಿಮೆಂಟ್ ಮಾಡಿದೆ, ಕೊಡಿಸಿದೆ, ಜನಗಳಿಗೆ ತಲುಪಿಸಿದೆ ಅಂದರೆ ಅದು 4 ಸ್ಟಾರ್ ವಿಲೇಜ್ ಆಗುತ್ತೆ. ಯಾವ ಒಂದು ವಿಲೇಜಲ್ಲಿ ಪೋಸ್ಟ್ ಆಫೀಸ್ 5 ಮಾಡಿರ್ತಾರೆ ಅದು 5 ಸ್ಟಾರ್ ಆಗುತ್ತೆ. ಯಾವುದು ವಿಲೇಜಲ್ಲಿ 3 ಸ್ಕೀಮ್ನ ಇಂಪ್ಲಿಮೆಂಟ್ ಮಾಡಿರ್ತಾರೆ 3. ಅದರಿಂದ ಈ 5 ಪಾಯಿಂಟ್ಸ್ ಇದೆಲ್ಲ ಇದು ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ. ಫೈನ್ ಸರ್. ಇದೇ ರಿಲೇಟೆಡು ನಮ್ಮ ಪೋಸ್ಟ್ ಆಫೀಸ್ ರಿಲೇಟೆಡು, ಪೋಸ್ಟ್ ಬ್ಯಾಂಕ್ ರಿಲೇಟೆಡು ಒಂದಿದೆ, ಡಾಕ್ ಪೇ ಅಂತ. ಇದನ್ನು ಅನುಗುಣವಾಗಿ ಈ ಆಪ್ಷನ್ಸ್ನ ಕನ್ಸಿಡರ್ ಮಾಡಿಕೊಳ್ಳಿ. ಇದು ಡಿಜಿಟಲ್ ಹಣಕಾಸು ಮತ್ತು ನೆರವಿನ ಬ್ಯಾಂಕಿಂಗ್ ಸೇವೆಗಳು ಒದಗಿಸಲು ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಪ್ರಾರಂಭಿಸಿದ ಹೊಸ ಡಿಜಿಟಲ್ ಪಾವತಿ ಅಪ್ಲಿಕೇಶನ್. ಎರಡನೇ ಆಪ್ಷನು, ದೇಶದ ಯಾವುದೇ ಬ್ಯಾಂಕ್ನೊಂದಿಗೆ ಗ್ರಾಹಕರಿಗೆ ಇಂಟರ್ಪೋರ್ಟಬಲ್ ಬ್ಯಾಂಕಿಂಗ್ ಸೇವೆಗಳನ್ನು ಸಹ ಈ ಅಪ್ಲಿಕೇಶನ್ ಒದಗಿಸುತ್ತದೆ. ಎಸ್ ಸರ್. ಯಾವುದು ತಪ್ಪಾಗಿದೆ ಕೇಳಿರೋದು? ಇಲ್ಲಿ ಆನ್ಸರ್ ಯಾವುದು ಅಂದರೆ ಡಿ. ಯಾಕಂದರೆ 1 ಮತ್ತು 2 ಅಲ್ಲ, ನೈದರ್ 1 ನಾರ್ 2 ಅಂತಿರೋದು, ಅದರಿಂದ ಇದು ತಪ್ಪಾಗುತ್ತೆ. ಯಾಕಂದರೆ ಯಾವ್ದು ತಪ್ಪಾಗಿದೆ ಕೇಳಿರೋದು ಆ್ಯಕ್ಚುಲಿ 2 ಕರೆಕ್ಟು, ಅದರಿಂದ ಇದು 2 ತಪ್ಪು ಅನ್ನೋ ಆಪ್ಷನ್ ತಪ್ಪಾಗುತ್ತೆ. ಸೊ ಯಾಕೆ 2 ಕರೆಕ್ಟು ಸರ್? ಇದು IPPB ನಿಮ್ಗೆ ಹೇಳಿದೆ, ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ ಕರಿತೀವಿ. ಪೇಮೆಂಟ್ ಬ್ಯಾಂಕ್ಗೂ ನಮ್ಮ ಪಬ್ಲಿಕ್ ಸೆಕ್ಟರ್ ಸಾರ್ವಜನಿಕ ಬ್ಯಾಂಕ್ ವ್ಯವಸ್ಥೆಗೂ ಏನು ಡಿಫ್ರೆನ್ಸು? ಇದು ತುಂಬ ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾಗತ್ತೆ ನೀವು. ಇದು ಫಸ್ಟು ಡಾಕ್ ಪೇ ಬಗ್ಗೆ ಹೇಳ್ಬಿಡ್ತೀನಿ. ಡಾಕ್ ಪೇ ಅಂತಕ್ಕಂಥದ್ದು ಒಂದು ಅಪ್ಲಿಕೇಶನ್ನು. ಇದ್ರ ಮುಖಾಂತರ ನೀವೇನು ಮಾಡ್ಬೋದು, ಈಗ ನಿಮ್ಗೆ ಗೊತ್ತಿದ್ದಲ್ಲ UPI ಅಲ್ವಾ? UPI ಅಂದ್ರೇನು? ನಮ್ಮ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ ಕರಿತೀವಿ. ಈಗ ಪೇಟಿಎಮ್ ಇದೆ, ಏರ್ಟೆಲ್ ಇದೆ ಅಲ್ವಾ, ಗೂಗಲ್ ಪೇ ಇದೆ. ಅದೇ ರೀತಿ ನಮ್ಮ ಪೋಸ್ಟ್ ಆಫೀಸು ಕೂಡ, ಅಂದರೆ IPPB ಕೂಡ ಈ ಡಾಕ್ ಪೇ ಅಂತಕ್ಕಂಥದ್ದಿದೆ. ಇದರಿಂದ ಏನಾಗುತ್ತೆ ಅಂದರೆ, ನೀವು ಹೆಂಗೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡ್ತೀರಾ ವಿತೌಟ್ ಬ್ಯಾಂಕ್ ಅಕೌಂಟ್ ಯೂಸ್ ಮಾಡಿದೆ ಅದನ್ನು ಮಾಡ್ಬೋದು. ಇದು ಏನಕ್ಕೆ ಮಾಡಿದ್ರು ಸರ್? ಈಗ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ, ನಮ್ಮ ಫೈನಾನ್ಷಿಯಲ್ ಇನ್ಕ್ಲೂಷನ್, ಎಲ್ಲರನ್ನೂ ಕೂಡ ಆರ್ಥಿಕವಾಗಿ ನಾವು ಹಳ್ಳಿ ಕೊನೆ ಯಾವುದೇ ಒಂದು ಭಾಗದ ಜನರನ್ನು ಬಿಡಬಾರ್ದು, ಆರ್ಥಿಕವಾಗಿ ಅವ್ರನ್ನ ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ಗೆ ಬ್ಯಾಂಕಿಂಗ್ ವ್ಯವಸ್ಥೆಗೆ ತರಬೇಕು ಅಂತ ಹೇಳಿ ಈ ಒಂದು ಇದನ್ನು IPPB ಅವ್ರು ಮಾಡಿರೋದು. ಸರ್, ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಗೊತ್ತಿದೆ ನಿಮಗೆ, ಇದು 100% ಗೌರ್ಮೆಂಟ್ ಸ್ಟಾಕ್ ಇರ್ತಕ್ಕಂಥದ್ದು, ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡಲ್ಲಿ ಬರ್ತಕ್ಕಂಥದ್ದು, ಮಿನಿಸ್ಟ್ರಿ ಆಫ್ ಪೋಸ್ಟ್ ಆ್ಯಂಡ್ ಮಿನಿಸ್ಟ್ರಿ ಅಡಿಲಿ ಬರ್ತಕ್ಕಂಥದ್ದು. ನಮ್ಮ ಮಿನಿಸ್ಟ್ರಿ ಅಂದರೆ ಕಮ್ಯುನಿಕೇಷನ್ ಮತ್ತು ಪೋಸ್ಟ್ ಮಿನಿಸ್ಟ್ರಿ ಏನಿದೆ, ಸಚಿವಾಲಯ ಏನಿದೆ, ಆ ಒಂದು ಸಚಿವಾಲಯದ ಅಡಿ ಬರ್ತಕ್ಕಂಥದ್ದು. 2018ರಲ್ಲಿ ಪ್ರಧಾನಮಂತ್ರಿ ಅವರು ಸೆಪ್ಟೆಂಬರಲ್ಲಿ ಲಾಂಚ್ ಮಾಡಿದ್ದು. ಇಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ, ಪೇಮೆಂಟ್ ಬ್ಯಾಂಕು ಸರ್ ನಿಮ್ಮ ಡೆಪಾಸಿಟ್ ತೊಗೊಳುತ್ತೆ, ಯಾವುದೇ ಸಾಲ ಕೊಡಲ್ಲ ಸರ್ ಪೇಮೆಂಟ್ ಬ್ಯಾಂಕು. ನಾರ್ಮಲ್ ಬ್ಯಾಂಕಿಗೂ ಪೇಮೆಂಟ್ ಬ್ಯಾಂಕು ತಿಳ್ಕೊಳ್ಳಿ, 1 ಲಕ್ಷ ತನಕ ನಿಮಗೆ ಡೆಪಾಸಿಟ್ ತೆಗೆದಿಟ್ಕೊಳ್ಳುತ್ತೆ. 1 ಲಕ್ಷ ತನಕ ಯಾವುದೇ ಸಾಲ ಕೊಡಲ್ಲ. ಮತ್ತು ನಿಮಗೆ ಯಾವುದೇ ಆದ ಕ್ರೆಡಿಟ್ ಕಾರ್ಡ್ ಆಗಿದ್ಲಿ, ಡೆಬಿಟ್ ಕಾರ್ಡ್ ಇಶ್ಯೂ ಮಾಡ್ತವೆ, ಅಂದರೆ ನೀವು ATMಲಿ ಡ್ರಾ ಮಾಡ್ಕೊಳ್ಳೋ ರೀತಿ, ಅದಕ್ಕೆ ಕ್ರೆಡಿಟ್ ಕಾರ್ಡ್ ಕೊಡೋಂಗಿಲ್ಲ, ಮತ್ತು ಡಿಮ್ಯಾಂಡ್ ಡ್ರಾಫ್ಟ್ ಕೊಡೋಂಗಿಲ್ಲ. ಸೊ ಈ ಒಂದು ಅಷ್ಟು ಮೇಯ್ನ್ ಡಿಫ್ರೆನ್ಸ್ ನಿಮಗೆ ಗೊತ್ತಿರಬೇಕು. ಪೇಮೆಂಟ್ ಬ್ಯಾಂಕಿಗೂ ನಮ್ಮ ಒಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕು ಏನು ಡಿಫ್ರೆನ್ಸು ಅಂತ. ಮತ್ತು ಈ ಒಂದು IPPB ಅಂದರೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ ಏನು ಕರಿತೀವಿ ಪೋಸ್ಟ್ ಆಫೀಸಲ್ಲಿ, ಅದು 100% ಗೌರ್ಮೆಂಟ್ ಓನ್ ಆಗಿರೋದು, 2018ರಲ್ಲಿ ಬಂದಿರತಕ್ಕಂಥದ್ದು. ಇದನ್ನು ನೀವು ಮರಿಬಾರ್ದು, ಎಕ್ಸಾಮಲ್ಲಿ ಕೇಳ್ತಾನೆ. ಓಕೆ ಸರ್, ಫೈನ್. ಈಗ ಪೋಸ್ಟ್ ಆಫೀಸ್ ಬಗ್ಗೆ ಒಂದಷ್ಟು ಬಗ್ಗೆ ತಿಳ್ಕೊಂಡು ಈಗ ನೆಕ್ಸ್ಟ್ ಸ್ಕೀಮ್ ಬರೋಣ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನಾ ಸರ್, ವೆರಿ ಇಂಪಾರ್ಟೆಂಟು. ಆತ್ಮನಿರ್ಭರ್ ಭಾರತ್ ಪ್ಯಾಕೇಜಲ್ಲಿ ಹೇಳಿದರು, ಮತ್ತು ಇದು ನಮ್ಮ ಲಾಸ್ಟ್ ಇಯರ್ ಬಡ್ಜೆಟಲ್ಲೂ ಕೂಡ ಅದರ ಬಗ್ಗೆ ಮೆನ್ಷನ್ ಇತ್ತು. ಆಪ್ಷನ್ ನೋಡಿ, ಇದು ದೇಶದ ಮೀನುಗಾರಿಕೆಗೆ ಕ್ಷೇತ್ರದ ಕೇಂದ್ರೀಕೃತ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ಪ್ರಮುಖ ಯೋಜನೆ ಆಗಿದೆ. ಇದು ರೈತರ ಆದಾಯವನ್ನು ದ್ವಿಗುಣಗೊಳಿಸುವ ಗುರಿಯನ್ನು ಹೊಂದಿದೆ. ಸರ್, 20,000 ಕೋಟಿ ಕೊಡ್ತಾ ಇದ್ದಾರೆ ಸರ್ ಇದಕ್ಕೆ, ಪ್ರಧಾನಮಂತ್ರಿ ಕಿಸಾನ್ ಸಂಪದ ಯೋಜನಾ. ಓಕೆ, ಮತ್ಸ್ಯ ಸಂಪದ ಯೋಜನೆ, ಕಿಸಾನ್ ಅಲ್ಲ, ಮತ್ಸ್ಯ ಅಂದರೆ ಮೀನು. ಇಲ್ಲಿ ಯಾವ ಆಪ್ಷನ್ ಸರಿಯಾಗಿದೆ ಕೇಳಿರೋದು ಸರ್? 2 ಕರೆಕ್ಟು ಸರ್, ಬೋತ್ 1 and 2. ಓಕೆ, 2 ಕರೆಕ್ಟು ಸರ್. ಇದು ವ್ಯಾಕ್ ಇಂಪಾರ್ಟೆಂಟು ಅಂದರೆ ನೋಡಿ, ಇದ್ರ ನೆಕ್ಸ್ಟು ಕಿಸಾನ್ ಸಂಪದನೂ ಬರುತ್ತೆ. ಕಿಸಾನ್ ಸಂಪದನ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಮತ್ಸ್ಯ ಸಂಪದ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಡಿಸ್ಕಸ್ ಮಾಡೋಣ ಸರ್. ನಮ್ಮ ಆರ್ಥಿಕತೆಗೆ ಕಿಸಾನ್ ಅಂದ ತಕ್ಷಣ ಬರೀ ಭತ್ತ ಬೆಳೆಯೋದು ಅದೇ ಅಲ್ಲ, ನಮ್ಮ ಅಗ್ರಿಕಲ್ಚರ್ ಅಲೈಡ್ ಸೆಕ್ಟರ್ಸ್ ಅಂತ ಏನು ಕರಿತೀವಿ, ಕೃಷಿಯೇತರ ಒಂದು ಬಿಸ್ನೆಸ್ ಅಂತ ಏನಿದೆ, ಮೀನುಗಾರಿಕೆ ಆಗಿರ್ಬೋದು, ಹೈನುಗಾರಿಕೆ ಆಗಿರ್ಬೋದು, ಇದೆಲ್ಲ ನಮ್ಮ ಕೃಷಿ ಅಡಿಲಿ ತಗೊಳ್ತೀವಿ. ಇದನ್ನ ಇನ್ಕಮ್ನ ಡಬಲ್ ಮಾಡೋದು. ನಿಮ್ಗೆ ಗೊತ್ತಿದೆ, 2022ರಲ್ಲಿ ನಾವು ರೈತರ ಆದಾಯವನ್ನು ದ್ವಿಗುಣಗೊಡಬೇಕು ಅಂತ ಮಾಡಿದ್ವಿ. ಆ ಒಂದು ಏಮಲ್ಲಿ ಇಲ್ಲಿ ನಮ್ಮ ಮೀನುಗಾರಿಕೆ ಒಂದು ಕ್ಷೇತ್ರದಲ್ಲಿ ಅಡಿಷನಲ್ ಆಗಿ 70 ಲಕ್ಷ ಟನ್ ಉತ್ಪಾದನೆ ಮಾಡಬೇಕಾಗತ್ತೆ 2024ರಿಂದ 25 ಒಳಗೆ. ಅಡಿಷನಲ್, ಓಕೆ, ಹೆಚ್ಚು ಇವಾಗೇನು ಉತ್ಪತ್ತಿ ಅದಕ್ಕಿಂತ 70 ಲಕ್ಷ ಟನ್ನ ಉತ್ಪಾದನೆ ಮಾಡಬೇಕು. ಅದಕ್ಕೆ ಅವರು ದುಡ್ಡ ವ್ಯವಸ್ಥೆ ಇದ್ದಾರೆ. ಏನಕ್ಕೆ ವ್ಯವಸ್ಥೆ ಇದ್ದಾರೆ? ಟೆಕ್ನಾಲಜಿ ಕೊಡೋಕ್ಕೆ, ಅವ್ರಿಗೆ ಹೆಂಗೆ ಮೀನು ಹಿಡಿಬೇಕು, ಅದನ್ನು ಸಾಗಿಸ್ಬೇಕು, ಹೆಂಗೆ ಅದನ್ನ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಮೂಲಭೂತ ಸೌಕರ್ಯ ಕೊಡಬೇಕು, ಮ್ಯಾನೇಜ್ಮೆಂಟ್ ಹೆಂಗೆ ಮಾಡಬೇಕು, ಅದನ್ನು ಪ್ರೊಟೆಕ್ಷನ್ ಹೆಂಗೆ ಮಾಡಬೇಕು, ಅದನ್ನ ಕೋಲ್ಡ್ ಸ್ಟೋರೇಜಲ್ಲಿ ಹೆಂಗೆ ಇಡಬೇಕು ಹಾಳಾಗದೇ ರೀತಿ, ಮತ್ತು ಒಂದು ಹಿಡಿಯೋದ್ರಿಂದ ಹಿಡಿದು ಮಾರಾಟಗಾರರ ತನಕ ಏನೇ ಸೌಲಭ್ಯಕ್ಕೆಲ್ಲ ಒದಗಿಸ್ಬೇಕು. ಸೊ ಇದರಿಂದ ಏನಾಗುತ್ತೆ, ಈ ಒಂದು ಫಿಶರೀಸ್ ಡಿಪಾರ್ಟ್ಮೆಂಟಲ್ಲಿ
ಅವರ ಇನ್ಕಮು ಕೂಡ ಬೆಳೀತಾ ಹೋಗುತ್ತೆ ಅಲ್ವಾ ಸರ್. ಸೊ ಇದರಿಂದ ನಮ್ಮ ರೈತರ ದ್ವಿಗುಣ ಮಾಡಬೇಕು ಅಂತ ಏನು ನಮ್ಮ ಹಮ್ಮಿಕೊಂಡಿದ್ದೀವಿ ಭಾರತ ಸರ್ಕಾರ 2022ಕ್ಕೆ, ಅದಕ್ಕೆ ಹೆಲ್ಪ್ ಆಗುತ್ತೆ. ಇದು ಕಿಸಾನ್ ಮತ್ಸ್ಯ ಸಂಪದ ಯೋಜನಾ. ಅದೇ ರೀತಿ ಪ್ರಧಾನಮಂತ್ರಿ ಕಿಸಾನ್ ಸಂಪದ ಯೋಜನಾ, ಇದು ವೆರಿ ಇಂಪಾರ್ಟೆಂಟ್. ಈಗ ಅದು ಮಿನಿಸ್ಟ್ರಿ ಆಫ್ ಫಿಶರಿ ಅಂಡರ್ ಬರುತ್ತೆ, ಯಾವುದು ಮತ್ಸ್ಯ ಸಂಪದ ಯೋಜನಾ. ಪ್ರಧಾನಮಂತ್ರಿ ಕಿಸಾನ್ ಸಂಪದ ಯೋಜನಾ ಯಾವ ಒಂದು ಸಚಿವಾಲಯದಲ್ಲಿ ಬರುತ್ತೆ? ಕಮೆಂಟ್ ಮಾಡಿ ನೋಡೋಣ, ನಾನು ಹೇಳ್ತೀನಿ, ಅಷ್ಟರಲ್ಲಿ ಕಮೆಂಟ್ ಮಾಡಿ. ಆಪ್ಷನ್ ನೋಡೋಣ. ಇದು ಕೇಂದ್ರ ವಲಯದ ಯೋಜನೆ ಆಗಿದ್ದು ಫಾರ್ಮ್ ಗೇಟಿಂದ, ಅಂದರೆ ಎಲ್ಲಿ ನಮ್ಮ ಒಂದು ಬೆಳಿತೀವಿ ಅಲ್ಲಿಂದ ಚಿಲ್ಲರೆ ಔಟ್ಲೆಟ್ಗಳಿಗೆ ಸಮರ್ಥ ಪೂರೈಕೆ ಸರಪಳಿ ನಿರ್ವಹಣೆಯೊಂದಿಗೆ ಆಧುನಿಕ ಮೂಲಸೌಕರ್ಯವನ್ನು ರಚಿಸುವ ಗುರಿಯನ್ನು ಹೊಂದಿದೆ. ಎರಡನೇದು, ಈ ಯೋಜನೆಯನ್ನು ಆಹಾರ ಸಂಸ್ಕರಣಾ ಕೈಗಾರಿಕಾ ಸಚಿವಾಲಯ ಜಾರಿಗೆ ತಂದಿದೆ. ಯಾವ್ದು ಕರೆಕ್ಟ್ ಸರ್? ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ 2 ಕರೆಕ್ಟು ಸರ್, ಸಿ. ಇದು ತಂದಿರೋದು ನೋಡಿ, ಕಿಸಾನ್ ಸಂಪದ ಅಂದ ತಕ್ಷಣ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮಲ್ ವೆಲ್ಫೇರ್ ಅಂದ್ಕೋಬೇಡಿ, ಅಂದರೆ ರೈತರ ಕಲ್ಯಾಣ ಅಭಿವೃದ್ಧಿ ಸಚಿವಾಲಯ ಅಲ್ಲ. ಇದನ್ನು ತಂದಿರತಕ್ಕಂಥದ್ದು ಆಹಾರ ಸಂಸ್ಕರಣಾ ಕೈಗಾರಿಕಾ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಆ್ಯಂಡ್ ಇಂಡಸ್ಟ್ರಿ. ಓಕೆ, ಇದು ತಂದಿರತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ. ಮಂತ್ರಿ ಕಿಸಾನ್ ಸಂಪದ ಅಂತಂದ್ರೆ ಏನು ಅಂದರೆ, ಇದು ಈಗ ನೀವು ಬೆಳಿತೀರಾ, ಈಗ ಹೆಂಗೆ ನಾವು ಮೀನುಗಾರಿಕೆ ನೋಡಿದ್ವಿ, ನೀವು ಬೆಳಿತೀರಾ, ಬೆಳೆದ ಮೇಲೆ ಸರ್ ಅದನ್ನು ನೀವು ಏನು ಮಾಡಬೇಕು, ನಮ್ಮ ಗ್ರಾಹಕರಿಗೆ ಒದಗಿಸ್ಬೇಕು. ಏನೇನು ಮಾಡ್ತೀರಾ? ಅದನ್ನ ಸ್ಟೋರೇಜ್ ಮಾಡೋದಾಗಲಿ, ಕಟಾವು ಮಾಡಿದ್ಮೇಲೆ ಅದನ್ನ ಸಾಗಾಣಿಕೆ ಮಾಡೋದಾಗಲಿ, APMCಗೆ ತಂದು ಮಾರಾಟ ಮಾಡೋದಾಗಲಿ, ಪ್ರತಿಯೊಂದಕ್ಕೂ ಏನು ಕನೆಕ್ಟಿವಿಟಿ ಇದೆ ಅದನ್ನ ಸಂಸ್ಕರಣೆ ಮಾಡೋದಾಗಲಿ. ಸೊ ಇದೆಲ್ಲನೂ ಒದಗಿಸ್ತಕ್ಕಂಥದ್ದು. ಅದಕ್ಕೆ ನಿಮಗೆ ಸ್ಟೋರೇಜ್ ಕೆಪಾಸಿಟಿ ಬಿಲ್ಡ್ ಮಾಡಬೇಕಾಗುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡಬೇಕಾಗುತ್ತೆ. ಸೊ ಇದನ್ನು ಎಲ್ಲನೂ ಕೊಡ್ತಕ್ಕಂಥದ್ದು ಈ ಒಂದು ಕಿಸಾನ್ ಸಂಪದ ಯೋಜನಾ ಅಡಿಯಲ್ಲಿ ಬರ್ತಕ್ಕಂಥದ್ದು. ಇದು ಆಗ್ರೋ ಪ್ರೊಸೆಸಿಂಗ್ ಕ್ಲಸ್ಟರ್ನ ಮಾಡ್ತಕ್ಕಂಥದ್ದು, ಅಂದರೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ಇದು ಸಂಪದ ಅಂದರೆ ಏನು ಅಂದರೆ ಇಲ್ಲಿದೆ ನೋಡಿ ಫುಲ್ ಫಾರ್ಮ್, ಸ್ಕೀಮ್ ಫಾರ್ ಆಗ್ರೋ ಮೆರೈನ್ ಪ್ರೊಸೆಸಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಫಾರ್ ಆಗ್ರೋ ಪ್ರೊಸೆಸಿಂಗ್ ಕ್ಲಸ್ಟರ್ ಅಂತ ಇದರ ಒಂದು ಫುಲ್ ಫಾರ್ಮು. ಇದು ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಆ್ಯಂಡ್ ಇಂಡಸ್ಟ್ರಿ ಅಡಿಯಲ್ಲಿ ಬರ್ತಕ್ಕಂಥದ್ದು. ಸರ್ ಇಲ್ಲಿ ಏನು ಹಮ್ಕೋತಾರೆ ಅಂತಂದರೆ ಸಿಂಪಲ್ ಒಂದು ಲಿಸ್ಟ್ ಕೊಟ್ಬಿಡ್ತೀನಿ ನಿಮಗೆ. ಮೆಗಾ ಫುಡ್ ಪಾರ್ಕ್ ಮಾಡೋದಾಗಲಿ, ಇಂಟಿಗ್ರೇಟೆಡ್ ಕೋಲ್ಡ್ ಚೈನ್ ಮಾಡೋದಾಗಲಿ, ಕೋಲ್ಡ್ ಚೈನ್ ಅಂದರೆ ಶೀತಲೀಕರಣ ವ್ಯವಸ್ಥೆ, ಮತ್ತು ಫುಡ್ ಪ್ರೊಸೆಸಿಂಗ್ ಮತ್ತು ಪ್ರಿಸರ್ವೇಷನ್ ಕೆಪಾಸಿಟಿನ ಇನ್ಕ್ರೀಸ್ ಮಾಡೋದಾಗಲಿ, ಮತ್ತು ಇನ್ಫ್ರಾಸ್ಟ್ರಕ್ಚರ್ ಫಾರ್ ಆಗ್ರೋ ಪ್ರೊಸೆಸಿಂಗ್ ಅಂದರೆ ನಮ್ಮ ಮೂಲಭೂತ ಸೌಕರ್ಯನ ನಮ್ಮ ಒಂದು ಕೃಷಿಯೇತರಕ್ಕೆ ಕೃಷಿ ಒಂದು ಸಂಸ್ಕರಣೆ ಮಾಡೋದಕ್ಕೆ ಏನು ಬೇಕೋ ಅದನ್ನು ಒದಗಿಸ್ಕೋದಾಗಲಿ. ಬ್ಯಾಕ್ವರ್ಡ್ ಫಾರ್ವರ್ಡ್ ಲಿಂಕೇಜ್ ಅಂದರೆ ನಾವು ಬೆಳೆದಾಗ ಅದನ್ನು ಈಗ ಹಳ್ಳಿಲಿ ಬೆಳೆದು ಸಿಟಿಗೆ ತರೋದಿದೆಯಲ್ಲ ಅದು ಇಂಪಾರ್ಟೆಂಟು. ಅಲ್ಲಿಂದ ಮುಂದೆ ಹೆಂಗಾಗುತ್ತೆ, ಇದನ್ನು ಬ್ಯಾಕ್ವರ್ಡ್ ಲಿಂಕೇಜ್ ಅಂತ ಕರಿತೀವಿ. ಸಿಟಿಗೆ ತಂದ ಮೇಲೆ ಅಲ್ಲಿಂದ ಗ್ರಾಹಕ ತಲುಪಿಸ್ಬೇಕಲ್ಲ, ಅದು ಇಂಪಾರ್ಟೆಂಟು, ಅದನ್ನ ಫಾರ್ವರ್ಡ್ ಲಿಂಕೇಜ್ ಅಂತ ಕರಿತೀವಿ. ಸೊ ಇವೆಲ್ಲ ಇದೆಯಲ್ಲ, ಇದನ್ನೆಲ್ಲ ನಾವು ಕೃಷಿ ಸಂಪದ ಯೋಜನಾ, ಪ್ರಧಾನಮಂತ್ರಿ ಕೃಷಿ ಸಂಪದ ಯೋಜನಾ ಅಡಿಯಲ್ಲಿ ಬರ್ತಕ್ಕಂಥದ್ದು. ನೋಡಿ ಇದೆಲ್ಲ ನನ್ನ ಸ್ಕೀಮ್ಸ್ ಏನಿದೆ, ನಿಮಗೆ ಆರ್ಥಿಕವಾಗಿ ಮುಂದೆ ಬರಬೇಕು, ಸಾಮಾಜಿಕವಾಗಿ ಮುಂದೆ ಬರಬೇಕು, ರೈತರಿಗೆ ಹೆಲ್ಪ್ ಆಗಬೇಕು, ಜಾಬ್ ಕ್ರಿಯೇಷನ್ ಆಗಬೇಕು ಅಲ್ವಾ. ಹೊಟ್ಟೆಗೆ ಹಿಟ್ಟು ಬೇಕು, ಬಟ್ಟೆ ಬೇಕು, ಮತ್ತು ಅದು ಬೇಕು ಅಂದರೆ ನಮಗೆ ಕೆಲಸ ಬೇಕು ಅಂದರೆ ದುಡ್ಡು ಬೇಕು ಅಂದರೆ ಜನರಿಗೆ ಉದ್ಯೋಗ ಒದಗಿಸ್ಬೇಕು ಅಂದರೆ ದುಡ್ಡನ್ನ ಇನ್ವೆಸ್ಟ್ ಮಾಡಬೇಕು ಅಲ್ವಾ. ಇದೆಲ್ಲ ಹೆಂಗೆ ಬರುತ್ತೆ? ಇವೆಲ್ಲ ಸ್ಕೀಮ್ಸ್ ಸರ್ ಒಂದಕ್ಕೊಂದು ರಿಲೇಟ್ ಆಗಿದೆ, ಅದಕ್ಕೆ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ದು. ಬನ್ನಿ ನೆಕ್ಸ್ಟ್ ಸ್ಕೀಮ್ ಹೋಗೋಣ. ಬೇಟಿ ಬಚಾವ್ ಬೇಟಿ ಪಢಾವೋಗೆ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸರ್ ಇದು ಆ್ಯಕ್ಚುಲಿ ಇದೊಂದು ಸ್ಕೀಮ್ ಅನ್ನೋಕ್ಕಿಂತ ಇದೊಂದು ಉದ್ಘೋಷ ಅಂತ ಕರೀಬೋದು. ಯಾಕಂದರೆ ಇಟ್ ಇಸ್ ನಾಟ್ ಎ ಸ್ಕೀಮ್. ಅಂದರೆ ಇದು ನಿಮಗೆ ಎಂಕರೇಜ್ ಮಾಡುತ್ತೆ, ಲಿಂಗ ಪಕ್ಷಪಾತದ ಮುಖಾಂತರ ಲೈಂಗಿಕ ಆಯುಧ ನಿರ್ಮೂಲನೆಯನ್ನು ತಡೆಗಟ್ಟಬೇಕು ಅಂತಕ್ಕಂಥದ್ದು, ಮತ್ತು ಹೆಣ್ಣು ಮಕ್ಕಳಿಗೆ ರಕ್ಷಣಾತ್ಮಕ ವಾತಾವರಣವನ್ನು ಅವ್ರಿಗೆ ಮಾಡಿಕೊಡ್ಬೇಕು ಅಂತ ಎರಡನೇ ಆಪ್ಷನ್ ಹೇಳುತ್ತೆ. ಯಾವ್ದು ಕರೆಕ್ಟ್ ಇಲ್ಲಿ? ಸರಿ, 2 ಆಪ್ಷನ್ ಕರೆಕ್ಟು, ಸಿ ಇಸ್ ದ ರೈಟ್ ಆನ್ಸರ್. ಏನು ಬೇಟಿ ಬಚಾವ್ ಅಂದರೆ ಇದು ಏನು ಅಂದರೆ ಒಂದು ಸ್ಲೋಗನ್ನು, ಹೆಣ್ಣು ಮಕ್ಕಳನ್ನು ಬೆಳೆಸಬೇಕು, ನಮ್ಮ ಲಿಂಗ ತಾರತಮ್ಯ ತಡಿಬೇಕು, ನಮ್ಮ ಏನು ಲಿಂಗದ ಒಂದು ಅನುಪಾತ ಕಮ್ಮಿ ಇದೆ ಅದನ್ನು ನಾವು ಕಾಪಾಡಬೇಕು ಅಂತಕ್ಕಂಥದ್ದು. ಇದು ಯಾಕೆ ನ್ಯೂಸಲ್ಲಿ ಇತ್ತು ಅಂದರೆ ಸರ್ ಇದು 45% ಫಂಡ್ ಏನು ಅಲೋಕೇಟ್ ಮಾಡಿದ್ರೆ 2019-20 ಅದನ್ನು ಯುಟಿಲೈಸೇ ಮಾಡ್ಕೊಂಡಿಲ್ಲ. ಏನಿದು ಫಂಡು ಅಂದರೆ ಈಗ ಇದು ಆ್ಯಕ್ಚುಲಿ ನಮ್ಮದು 3 ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ. ಓಕೆ, ವೆರಿ ಇಂಪಾರ್ಟೆಂಟ್. ಇದು ಬೇಟಿ ಬಚಾವ್ ಬೇಟಿ ಪಢಾವ್ ಅಂದ ತಕ್ಷಣ ನಮ್ಮ ವುಮೆನ್ ಆ್ಯಂಡ್ ಡೆವಲಪ್ಮೆಂಟ್ ಒಂದೇ ಮಿನಿಸ್ಟ್ರ್ ಸಚಿವಾಲಯ ಅಂತ ಅಂದ್ಕೋಬೇಡಿ. 3 ಟ್ರೈ ಮಿನಿಸ್ಟ್ರಿಯಲ್ ಎಫರ್ಟ್ ಇದು. ಏನು ಅಂದರೆ ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್, ಓಕೆ, ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ, ಒಂದು ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್, ಓಕೆ, ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಸಚಿವಾಲಯ, ಒಂದು ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟ್, ಒಂದು. ಅಂದರೆ ಅರ್ಥ ನಮ್ಮ ಒಂದು ಸ್ಕೂಲ್ ಕಾಲೇಜುಗಳಲ್ಲಿ ಇದ್ರ ಬಗ್ಗೆ ಅರಿವು ಮೂಡಿಸ್ತಕ್ಕಂಥದ್ದು, ಅದಕ್ಕೆ ಈ ಒಂದು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಇದೆ, HRD ಮಿನಿಸ್ಟ್ರಿ ಇದೆ ಅಲ್ವಾ. ಇನ್ನೊಂದು ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್, ಮಕ್ಕಳ ಮತ್ತು ಇದರಿಂದ ಏನಾಗುತ್ತೆ ಅವ್ರಿಗೆ ಪೌಷ್ಟಿಕ ಆಹಾರ ಕೊಡೋದಾಗಲಿ, ಮಕ್ಕಳನ್ನು ಪ್ರೋತ್ಸಾಹ ಮಾಡೋದಕ್ಕಾಗಲಿ. ಈಗ ನಮ್ಮ ಕರ್ನಾಟಕದಲ್ಲಿ ಏನೋ ಸ್ಕೀಮ್ ಇದೆಯಲ್ಲ, ಭಾಗ್ಯಲಕ್ಷ್ಮಿ ಬಾಂಡ್ ಅಂತ ಮಾಡಿದ್ವಿ, ಅದಕ್ಕೋಸ್ಕರನೇ ಹೆಣ್ಣು ಮಕ್ಕಳಿಗೋಸ್ಕರ ಅಲ್ವಾ. ಮತ್ತು ಹೆಲ್ತ್ ಮತ್ತು ಅವರ ಫ್ಯಾಮಿಲಿ ವೆಲ್ಫೇರ್, ಹೀಗೆ 3 ಸಚಿವಾಲಯಗಳು ಸೇರಿ ಮಾಡಿರ್ತಕ್ಕಂಥ ಒಂದು ಇಂಟಿಗ್ರೇಟೆಡ್ ಇದು ಸ್ಕೀಮ್ ಇದು. ಓಕೆ, ಆ ಒಂದು ಸಚಿವಾಲಯದಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾರೆ. ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಸರ್ ಇದು. ನೆಕ್ಸ್ಟ್ ಬನ್ನಿ,
ಮೌಲಾನಾ ಆಜಾದ್ ನ್ಯಾಷನಲ್ ಫೆಲೋಶಿಪ್ ಪ್ರೋಗ್ರಾಮ್. ಈ ಯೋಜನೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಭಾರತದ 6 ಅಧಿಸೂಚಿತ ಕಲ್ಯಾಣ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಸೇರಿದ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಬಲೀಕರಣವನ್ನು ಯೋಜನೆ ಉದ್ದೇಶಿಸಿದೆ. ಒಂದನೇ ಆಪ್ಷನ್. ಎರಡನೇದು, ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯವು ವಿಶ್ವವಿದ್ಯಾಲಯ ಸಹಯೋಗ UGC ಯೂನಿಯನ್ ಗ್ರ್ಯಾಂಟ್ ಕಮಿಷನ್ ಅಂತ ಏನು ಕರಿತೀವಿ, ಈ ಮೂಲಕ ಯೋಜನೆಯನ್ನು ಜಾರಿಗೊಳಿಸಿದೆ. ಯಾವುದು ಕರೆಕ್ಟ್ ಆಪ್ಷನ್ ಇದೆ, ಸರಿಯಾಗಿದೆ ಕೇಳಿರೋದು. ಸರ್ ಇಲ್ಲಿ ಆಪ್ಷನ್ ಯಾವ್ದು ಸರಿ ಅಂದರೆ ಎರಡೂ ಸರಿ ಸರ್, ಬೋತ್ ಆರ್ ಕರೆಕ್ಟ್. ಹೆಂಗೆ ಸರ್ ಅಂದರೆ ಮೌಲಾನಾ ಆಜಾದ್ ಅಂದ ತಕ್ಷಣ ನಿಮ್ಗೆ ಅರ್ಥ ಆಗಬೇಕು, ಇದು ಅಲ್ಪಸಂಖ್ಯಾತರ ಒಂದು ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ಸ್ಕೀಮ್. ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇರೋದು ನಮ್ಮ ಅಲ್ಪಸಂಖ್ಯಾತರ ವ್ಯವಹಾರಗಳ ಸಚಿವ, ಓಕೆ, ಮಿನಿಸ್ಟ್ರಿ ಆಫ್ ಯಾವುದು, ಅಲ್ಪಸಂಖ್ಯಾತರ ವ್ಯವಹಾರಗಳ ಸಚಿವ ಅಂದರೆ ಯೂನಿಯನ್ ಗ್ರ್ಯಾಂಟ್ ಕಮಿಷನ್ ಅಡಿಲಿ ನಮ್ಮ ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್ ಮಾಡ್ತಾ ಇರ್ತಕ್ಕಂಥದ್ದು ಯೂನಿಯನ್ ಗ್ರ್ಯಾಂಟ್ ಕಮಿಷನ್ ಅಡಿ. ಇಲ್ಲಿ ನಿಮಗೆ ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಸಿಂಪಲ್ ಕ್ವಶನ್ ಬರುತ್ತೆ FDSDಗಳಲ್ಲಿ ಕೇಳ್ತಾನೆ, ಕೆಳಗಿನಗಳಲ್ಲಿ ಯಾವುದು ಅಲ್ಪಸಂಖ್ಯಾತ ಧರ್ಮವಲ್ಲ ಅಂತ ಕೇಳ್ಬೋದು ಅಥವಾ ವರ್ಗವಲ್ಲ ಅಂತ ಕೇಳ್ಬೋದು. ಯಾಕಂದರೆ ಕ್ಯಾಬಲ್ಲೂ ಕೂಡ ಕ್ಯಾಬ್ ಬಿಲ್ ನ್ಯೂಸಲ್ಲಿತ್ತು. ಇದು ಕೂಡ ಪ್ರಮುಖವಾಗಿ ಗೌರ್ಮೆಂಟು ಅಲ್ಪಸಂಖ್ಯಾತರು ಅಂತ ನೋಟಿಫೈ ಮಾಡಿರ್ತಕ್ಕಂಥ ವರ್ಗ 6 ಯಾವುದು ಅಂದರೆ ಬುದ್ಧಿಸ್ಟ್, ಕ್ರಿಶ್ಚಿಯನ್, ಜೈನ್, ಮುಸ್ಲಿಂ, ಸಿಖ್ ಮತ್ತು ಪಾರ್ಸಿ ಅಥವಾ ಜುರಾಸ್ಟ್ರಿಯನ್ ಅಂತ ಕರಿತೀವಿ. ಸೊ ಈ 6 ನಾವು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಇದ್ರ ಜೊತೆ ಬೇರೆ ಯಾವುದೇ ಆಪ್ಷನ್ ಸೇರಿಸ್ಕೊಟ್ಟು ಯಾವುದು ಅಲ್ಲ ಅಂತ ಕೇಳ್ತಾನೆ. ಸೊ ಅದರಿಂದ ಹಿಂಗೆ ಕ್ವಶನ್ಸ್ ಬರ್ತವೆ. ನಾವು 360 ಪಾಯಿಂಟ್ ಆಫ್ ಡಿಗ್ರಿಯಿಂದ ಡಿಸ್ಕಸ್ ಮಾಡಿದ್ರೆ ಹೆಂಗೆ ಕ್ವಶನ್ ಬಂದರೂ ಕೂಡ ನಾವು ಆನ್ಸರ್ ಮಾಡ್ತೀವಿ ಸರ್. ಅದಕ್ಕೆ ಇದು ವೆರಿ ಇಂಪಾರ್ಟೆಂಟ್ ಸ್ಕೀಮ್ಗಳು. ಓಕೆ ಸರ್, ಫೈನ್. ನೆಕ್ಸ್ಟ್ ಬನ್ನಿ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸ್ಪೈಸ್ ಪ್ಲಸ್ ಪೋರ್ಟಲ್ ಇದರೊಂದಿಗೆ ಸಂಬಂಧಿಸಿದೆ. ಸ್ಪೈಸ್ ಪ್ಲಸ್ ಪೋರ್ಟಲ್ ಅಂದ್ರೇನು? ಇದು ಸ್ಪೈಸ್ ಪೋರ್ಟಲ್ನ ಒಂದು ಮುಂದುವರಿದ ಭಾಗ. ಯಾವುದಕ್ಕೆ ಸಂಬಂಧಪಟ್ಟಿದೆ? ವ್ಯಾಪಾರ ಮಾಡುವ ಸುಲಭ ಅಂದರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಕರಿತೀವಲ್ಲ, ಅದಕ್ಕೆ ಸಂಬಂಧಪಟ್ಟಿದೆ. ರೈತರ ಆದಾಯವನ್ನು ದ್ವಿಗುಣಗೊಳಿಸುವುದು, ಇನ್ಕ್ರೆಡಿಬಲ್ ಇಂಡಿಯಾ ಕ್ಯಾಂಪೇನ್ಗೆ, ನಿಮ್ಮ ನ್ಯೂಟ್ರಿಷನ್ ಮಟ್ಟದ ಅಭಿಯಾನವನ್ನು ತಿಳಿಯೋಕ್ಕೋಸ್ಕರ. ಯಾವುದು ಇದು ಸ್ಪೈಸ್ ಅಂದರೆ? ಸ್ಪೈಸ್ ಅಂದ ತಕ್ಷಣ ನ್ಯೂಟ್ರಿಷನ್ ಅಂತ ಅಂದ್ಕೋಬೇಡಿ, ತಪ್ಪಾಗುತ್ತೆ. ಸೊ ದ ರೈಟ್ ಆನ್ಸರ್ ವ್ಯಾಪಾರ ಮಾಡುವ ಸುಲಭ ಅಂದರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದು. ಏನದು ಸ್ಪೈಸ್ ಪ್ಲಸ್ ಅಂದರೆ? ಸರ್ ಏನಿಲ್ಲ, ಈಗ ನಮಗೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬೇಕು, ಬೇಡ. ನಮ್ಮ ಭಾರತದಲ್ಲೇ ಯಾರೋ ಬಿಸ್ನೆಸ್ ಓಪನ್ ಮಾಡಬೇಕು ಅಂದರೆ, ಒಂದು ಕಂಪ್ನಿ ಓಪನ್ ಮಾಡಬೇಕು ಅಂದರೆ ಅವ್ರಿಗೆ ಒಂದೇ ಇದರಲ್ಲಿ ಎಲ್ಲ ರೀತಿಯಾದ ಆಪ್ಷನ್ಸ್ ಕೊಡಬೇಕು, ಅಂದರೆ ಫೆಸಿಲಿಟಿ ಕೊಡಬೇಕು. ಒಂದು ಕಡೆ ಓದ್ಬಿಟ್ರೆ ಅವ್ರಿಗೆ ಎಂಪ್ಲಾಯ್ಮೆಂಟ್ ಅಂದರೆ ಒಂದು ಕಂಪ್ನಿ ಓಪನ್ ಮಾಡೋಕ್ಕೆ ಎಲ್ಲ ಅಪ್ರೂವಲ್ ಸಿಕ್ಬಿಡಬೇಕು. ಅದಕ್ಕೆ ಸ್ಪೈಸ್ ವೆಬ್ ಪೋರ್ಟಲ್ ಅಂತ ಮಾಡಿದ್ದಾರೆ ಸರ್. ಇದು ನಮಗೆ 10 ಸರ್ವೀಸಸ್ನ ಒಂದೇ ಒಂದು ಇದರಲ್ಲಿ ಕೊಡ್ತಕ್ಕಂಥದ್ದು. ಇದನ್ನು ಮಾಡಿರತಕ್ಕಂಥದ್ದು ಸರ್ 3 ಡಿಪಾರ್ಟ್ಮೆಂಟ್ ಅಥವಾ 3 ಮಿನಿಸ್ಟರ್ ಸೇರ್ಕೊಂಡು ಮಾಡಿರೋದು. ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರೀಸ್ ಆ್ಯಂಡ್ ಡಿಪಾರ್ಟ್ಮೆಂಟ್ಸ್ ಯಾವ್ದು ಅಂದರೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್, ಓಕೆ, ವ್ಯವಹಾರಗಳ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಲೇಬರ್ ಅಂದರೆ ನಮ್ಮ ಒಂದು ಲೇಬರ್ನ ಒಂದು ಸಚಿವಾಲಯ, ಇನ್ನೊಂದು ಡಿಪಾರ್ಟ್ಮೆಂಟ್ ಆಫ್ ರೆವೆನ್ಯೂ, ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಡಿಯಲ್ಲಿ ಅಂದರೆ ನಮ್ಮ ಹಣಕಾಸು ಸಚಿವಾಲಯದಲ್ಲಿ ಇರ್ತಕ್ಕಂಥ ಒಂದು ಡಿಪಾರ್ಟ್ಮೆಂಟ್ 3 ಸೇರಿ ಮತ್ತು ಮಹಾರಾಷ್ಟ್ರ ಸ್ಟೇಟ್ ಗೌರ್ಮೆಂಟ್ ಸೇರಿ ಅಭಿವೃದ್ಧಿ ಮಾಡ್ತಕ್ಕಂಥ ಸ್ಪೈಸ್ ಪ್ಲಸ್ ಅಂತ. ಏನಕ್ಕೆ? ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂದರೆ ವ್ಯಾಪಾರ ಮಾಡೋಕ್ಕೆ ಸುಲಭ ಆಗಬೇಕು. ಅದಕ್ಕೆ ನಿಮ್ಗೆ ವ್ಯಾಪಾರ ಮಾಡಬೇಕು ಅಂದರೆ ಎಲ್ಲದು ಒಂದೇ ಕಡೆ ಸಿಗಬೇಕು. ಏನೇನು 10 ಸರ್ವಿಸ್ ಒಂದೇ ಕಡೆ ಪ್ರೊವೈಡ್ ಮಾಡೋದು ಈ ಒಂದು ವೆಬ್ಸೈಟ್ ಮುಖಾಂತರ. ನಿಮ್ಮ ರಿಸರ್ವೇಷನ್ ನೇಮ್ ರಿಸರ್ವ್ ಮಾಡ್ತಕ್ಕಂಥದ್ದು ಯಾವ ಕಂಪ್ನಿ ಅಂತ, ಮತ್ತು ಟಿನ್ ನಂಬರ್ ತೊಗೊಳ್ತಕ್ಕಂಥದ್ದು, ಪ್ಯಾನ್ ನಂಬರ್ನ ಇನ್ಸ್ಟಾಲ್ ಮಾಡ್ತಕ್ಕಂಥದ್ದು, ಅದರ ಟ್ಯಾನ್ ನಂಬರ್ ಆಗಿರೋದು, ಅದು ನಿಮಗೆ EPF ಅಕೌಂಟ್ನ ಮಾಡಿಸೋದು, ESI ರಿಜಿಸ್ಟ್ರೇಷನ್ ಮಾಡಿಸ್ತಕ್ಕಂಥದ್ದು. ಸೊ ಎಲ್ಲ ಕಂಪ್ನೀಸ್ಗೆ ಏನು ಬೇಕು ಎಲ್ಲನೂ ಒಂದೇ ಕಡೆ ಸಿಗ್ತಕ್ಕಂಥದ್ದು ಸ್ಪೈಸ್ ಪ್ಲಸ್ ಪೋರ್ಟಲ್ ಬಗ್ಗೆ ಇರ್ತಕ್ಕಂಥದ್ದು ಸರ್. ವೆರಿ ಇಂಪಾರ್ಟೆಂಟ್ ಸರ್ ಇದು ಕೂಡ. ನೆಕ್ಸ್ಟ್ ಬನ್ನಿ, ಕಂಪ್ಲೀಟ್ ಡೀಟೇಲ್ ಇಲ್ಲೂ ಕೂಡ ಇದೆ, ಇಲ್ಲೂ ಕೂಡ ನೀವು ರೆಫರ್ ಮಾಡ್ಬೋದು. ಪಾರ್ಟ್ ಎ ಪಾರ್ಟ್ ಬಿ ಅಂತ ಮಾಡಿದ್ದಾರೆ ಅದರಲ್ಲಿ ಸ್ಪೈಸ್ ಪ್ಲಸ್ಸಲ್ಲೇ. ಪಾರ್ಟ್ ಎಲ್ಲಿ ನೇಮ್ ರಿಸರ್ವೇಷನ್ ಫಾರ್ ನ್ಯೂ ಕಂಪನೀಸ್, ಪಾರ್ಟ್ ಬಿಲಿ ಆಫರಿಂಗ್ ಎ ಬಕ್ವೆಟ್ ಆಫ್ ಸರ್ವಿಸ್. ಬಕ್ವೆಟ್ ಅಂದರೆ ಒಂದು ಬುಟ್ಟಿ ಆಫ್ ಸರ್ವಿಸಸ್ನ ನಿಮಗೆ ಏನು ಕೊಡ್ತಾ ಇದ್ದಾರೆ, ಒಂದು ಪಾರ್ಟ್ ಬಿ ಆಪ್ಷನಲ್ಲಿ ಕೊಡ್ತಾ ಇದ್ದಾರೆ. ಸ್ಪೈಸ್ ಪ್ಲಸ್ ಅಂತಕ್ಕಂಥದ್ದು ಒಂದು ವೆಬ್ ಜನರೇಟೆಡ್ ಪೋರ್ಟಲ್. ಓಕೆ ಸರ್, ಫೈನ್. ನೆಕ್ಸ್ಟ್ ಬನ್ನಿ, ಅಟಲ್ ಬೀಮತ್ ವ್ಯಕ್ತಿ ಕಲ್ಯಾಣ ಯೋಜನಾ. ವೆರಿ ಇಂಪಾರ್ಟೆಂಟ್ ಯೋಜನೆ ಸರ್ ಇದು. ಏನದು? ಮೊದಲನೇ ಆಪ್ಷನ್ ನೋಡಿ, ವಿಮೆ ಮಾಡಿಸಿದ ವ್ಯಕ್ತಿಗಳಿಗೆ ನಿರುದ್ಯೋಗಿಗಳಾಗಿರುವಾಗ ಈ ಯೋಜನೆಯು ನಗದು ಪರಿಹಾರವನ್ನು ನೀಡುತ್ತದೆ. ಎರಡನೇದು DMF ಅಂದರೆ ಡಿಸ್ಟ್ರಿಕ್ಟ್ ಮಿನರಲ್ ಫಂಡ್ ಅಂತ ಕರಿತೀವಿ. DMF ಅಂದರೆ ಬರುವ ಹಣವನ್ನು ಬಳಸಿಕೊಂಡು ಆಯಾ ಜಿಲ್ಲೆಗಳ ಜಿಲ್ಲಾ ಖನಿಜ ಅಡಿಪಾಯಗಳು ಇದನ್ನು ಕಾರ್ಯಗತಗೊಳಿಸುತ್ತಾರೆ. ಯಾವ ಆಪ್ಷನ್ ಸರಿಯಾಗಿದೆ? ಇಲ್ಲಿ ಯಾವ ಆಪ್ಷನ್ ಸರಿ ಅಂದರೆ ಆಪ್ಷನ್ 1 ಸ್ನೇಹಿತರೆ. ಓಕೆ, ಯಾಕೆ? ಆಪ್ಷನ್ಸು ತಪ್ಪು. ಯಾಕೆ? DMF ಡಿಸ್ಟ್ರಿಕ್ಟ್ ಮಿನರಲ್ ಫಂಡ್ ಅಂತಕ್ಕಂಥದ್ದು ನಿಮಗೆ ಗಣಿಗಾರಿಕೆಗೆ ಸಂಬಂಧಪಟ್ಟಿರೋದು. ಅಟಲ್ ಭೀಮತ್ ವ್ಯಕ್ತಿ ಕಲ್ಯಾಣ ಯೋಜನೆ ಅಲ್ಲ. ಓಕೆ, ಅಲ್ಲಿ ಗಣಿಗಾರಿಕೆಯಲ್ಲಿ ಒಂದು ಗಣಿಗಾರಿಕೆಯಿಂದ ಯಾರಿಗೆ ಎಫೆಕ್ಟ್ ಆಗಿರುತ್ತೆ ಅವ್ರು ದುಡ್ಡು ಕೊಡೋಕ್ಕೋಸ್ಕರ ಈ ಒಂದು ಫಂಡ್ನ ಇರೋದು. ಇದು ಅಟಲ್ ಬೀಮತ್ ವ್ಯಕ್ತಿ ಅಂದರೆ ಈ ಕೋವಿಡಿಂದ ಯಾರು ನಿರುದ್ಯೋಗಿಗಳಾಗಿರ್ತಾರೆ ಅವ್ರಿಗೆ ದುಡ್ಡು ಕೊಡ್ತಕ್ಕಂಥದ್ದು. ಅವರ EPF ESI ಇಂದ ಏನಾಗಿದೆ ದುಡ್ಡನ್ನ ಅವ್ರಿಗೆ
ಕೊಡ್ತಕ್ಕಂಥ ನಿಮ್ಗೆ ಗೊತ್ತಿದೆ ಪಿ ಎಫ್ ಅಮೌಂಟ್ ನೀವು ಫುಲ್ಲು ತೊಗೊಳಕ್ಕಾಗಲ್ಲ. ಹಾಗಾಗಿ ಕೆಲಸ ಕಳ್ಕೊಂಡಿರ್ತಾರೆ ಅವ್ರಿಗೆ 50% ಆಫ್ ವೇಜಸ್ ಏನು ಸಂಬಳ ಆಯಿತು ಅದನ್ನು ಕೊಡ್ತಕ್ಕಂಥದ್ದು 25% ಆಫ್ ವೇಜಸ್ ಇದ್ದದನ್ನ 50%ಗೆ ಇನ್ಕ್ರೀಸ್ ಮಾಡಿದ್ರು. ಜೊತೆಗೆ 90 ಡೇಸ್ ಒಳಗೆ 90 ದಿನ ಮ್ಯಾಕ್ಸಿಮಮ್ ಡೇಸ್ ಒಳಗೆ ಕೊಡ್ತಾ ಇದ್ದದನ್ನ ಅವ್ರನ್ನ 30 ದಿನಕ್ಕೆ ತೊಗೊಬಂದರು. ಅಂದರೆ 30 ದಿನದ ಒಳಗೆ ನಿಮ್ಗೆ ಏನಾಗುತ್ತೆ ಈ ಒಂದು 50% ಆಫ್ ದ ಇದನ್ನು ನಿಮಗೆ ಕೊಡ್ತಾ ಹೋಗ್ತಾರೆ. ಇದು ಏನಕ್ಕೆ ಮಾಡಿದ್ರು ಅಂದರೆ ಕೆಲಸ ಕಳ್ಕೊಂಡಾಗ ದುಡ್ಡು ಇರಲ್ವಲ್ಲ, ಸೊ ಅವ್ರ ಜೀವನಕ್ಕೆ ಬೇಕಾಗುತ್ತಲ್ಲ, ಪಿ ಎಫ್ ಅಮೌಂಟ್ ತೊಗೊಳಂಗಿಲ್ವಲ್ಲ ಕಂಪ್ಲೀಟಾಗಿ. ಸೊ ಹಾಗಾಗಿ ಇದನ್ನು ಮಾಡಿದ್ರು. ಇದು ಎಲ್ಲಿಂದ ಎಲ್ಲಿ ತನಕ ಪೀರಿಯಡ್ ಅಂದರೆ ನೀವು 24/3 ಯಾವಾಗ ಟೋನ್ ಆಯಿತು ಅವಾಗಿಂದ 31 ಡಿಸೆಂಬರ್ 2020 ತನಕ ಯಾರು ಕೆಲಸ ಕಳ್ಕೊಂಡಿರ್ತೀರ ಅಂಥವ್ರಿಗೆ ಇದನ್ನು ಬೇಗ ಕೊಡ್ತಕ್ಕಂಥದ್ದು. ಓಕೆ, ಅದನ್ನು ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಅದಕ್ಕೆ ಇದನ್ನು ನ್ಯೂಸಲ್ಲಿತ್ತು. ಈ ಡೇಟು ಇಂಪಾರ್ಟೆಂಟು, ಈ ಡೇಸು ಇಂಪಾರ್ಟೆಂಟು. 50% ಆಫ್ ದ ವೇಜಸ್ ಆಗಿರ್ಬೋದು, 30 ದಿನ ಒಳಗೆ ಅವ್ರಿಗೆ ಏನಾಗೋದು ಈ ಪೇಮೆಂಟ್ನ ಕೊಡ್ತಕ್ಕಂಥದ್ದಾಗಿರ್ಬೋದು. ಇದು ವೆರಿ ಇಂಪಾರ್ಟೆಂಟ್ ಸರ್. ಇದು ಎಲ್ಲಿಂದ ಬರ್ತಕ್ಕಂಥದ್ದು ಅಂದರೆ ESI, ಎಂಪ್ಲಾಯ್ಮೆಂಟ್ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅವರು ಮಾಡಿರ್ತಕ್ಕಂಥ ಒಂದು ಸ್ಕೀಮು ಅಟಲ್ ಬೀಮತ್ ವ್ಯಕ್ತಿ ಕಲ್ಯಾಣ ಯೋಜನಾ ಅಂತ. ಓಕೆ ಫೈನ್. ನೆಕ್ಸ್ಟ್ ಬನ್ನಿ, ಆಯುಷ್ಮಾನ್ ಸಹಕಾರ ಅಂದರೆ ಆಯುಷ್ಮಾನ್ ಸಹಕಾರ ಸರ್ ವೆರಿ ಇಂಪಾರ್ಟೆಂಟ್. ಆಯುಷ್ಮಾನ್ ಸಹಕಾರ ಒಂದಾಗಿರ್ಬೋದು, ಬೇರೆ ಬೇರೆ ಇದೇ ರೀತಿ ಆಯುಷ್ಮಾನ್ದು ಹೆಲ್ತ್ ಸಹಕಾರ ಬೇರೆ ಇದೆ. ಎಲ್ಲ ವೆರಿ ಇಂಪಾರ್ಟೆಂಟ್. ಯಾಕೆ ಅಂದರೆ ಹೆಲ್ತ್ ಬಗ್ಗೆ ಇದು ಅಂದರೆ ಆಪ್ಷನ್ ನೋಡ್ಬೋಣ ಬನ್ನಿ. ಇದು ದೇಶದಲ್ಲಿ ಆರೋಗ್ಯ ಮೂಲಸೌಕರ್ಯಗಳ ರಚನೆಯಲ್ಲಿ ಸರ್ಕಾರಿ ಸಂಸ್ಥೆಗಳಿಗೆ ಸಹಾಯ ಮಾಡುವ ಯೋಜನೆಯಾಗಿದೆ. ಯೋಜನೆಯು ಮಹಿಳಾ ಬಹುಸಂಖ್ಯಾತ ಸಹಕಾರಿ ಸಂಸ್ಥೆಗಳಿಗೆ 1% ಬಡ್ಡಿ ಸಬ್ವೆನ್ಷನ್ ಅಂದರೆ ಕಮ್ಮಿ ಕೊಡ್ತಕ್ಕಂಥದ್ದಿದೆ. ಯಾವ್ದು ಕರೆಕ್ಟ್ ಇಲ್ಲಿ? ಮತ್ತು ಇದನ್ನು ಕೃಷಿ ಕಲ್ಯಾಣ ರೈತ ಸಚಿವಾಲಯ ಪ್ರಾರಂಭಿಸಿತು. ಯಾವ್ದು ಕರೆಕ್ಟ್ ಆದ ಆಪ್ಷನ್ ಇದು? ಆಯುಷ್ಮಾನ್ ಸಹಕಾರ ವೆರಿ ಇಂಪಾರ್ಟೆಂಟ್ ಸರ್. ಇದು ವೆರಿ ಇಂಪಾರ್ಟೆಂಟ್ ಸ್ಕೀಮು. ಎಸ್, ದ ರೈಟ್ ಆನ್ಸರ್ ಇಸ್ ಡಿ. ಎಲ್ಲ ಕರೆಕ್ಟ್ ಆಪ್ಷನ್ನು. ಏನು ಅಂತ ಹೇಳ್ತೀನಿ ನೋಡಿ. ಇದು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಮತ್ತು ಫಾರ್ಮ್ ವೆಲ್ಫೇರ್ ಒಂದು ಅಡಿಗೆ ಇರ್ತಕ್ಕಂಥದ್ದು. ಅಂದರೆ ಕೃಷಿ ಮತ್ತು ನಮ್ಮ ಕುಟುಂಬ ಕಲ್ಯಾಣ ಸಚಿವಾಲಯ ಅಡಿಯಲ್ಲಿ ಬರುತ್ತೆ. ಏನಿಲ್ಲ, ಇಲ್ಲಿ ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತಿದೆ, ಡೆಲ್ಲಿಲಿದೆ. ಈ ಅಡಿಯಲ್ಲಿ ಕೋಆಪರೇಟಿವ್ ಸೊಸೈಟಿ ಮುಖಾಂತರ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್, ಆರೋಗ್ಯ ಮೂಲಸೌಕರ್ಯನ ಹಳ್ಳಿಗಳಲ್ಲಿ ನಮಗೆ ಮಾಡ್ತಕ್ಕಂಥದ್ದು. ಯಾಕೆ ಕೋಆಪರೇಟಿವ್ ಸೊಸೈಟಿ ಬೇಕು ಸರ್? ಸಿಂಪಲ್ ಸರ್. ಕೋಆಪರೇಟಿವ್ ಸೊಸೈಟಿ ಮುಖಾಂತರ ಯಾಕೆ ಮಾಡ್ತೀವಿ ಅಂದರೆ, ಈಗ ನೀವು ವ್ಯವಸಾಯ ಮಾಡ್ತೀನಿ ಅಂದರೆ ನಿಮಗೆ ಸಾಲ ಕೊಡೋಕ್ಕೆ ಬರಲ್ಲ. ಇನ್ನು ನಾನು ಹಾಸ್ಪಿಟಲ್ ಕಳಿಸ್ತೀನಿ ಅಥವಾ ಒಂದು ಶಾಪ್ ಕ್ರಿಯೇಟ್ ಮಾಡ್ತೀನಿ, ಡಾಕ್ಟರ್ ಶಾಪ್, ಮತ್ತೊಂದು ಮಾಡ್ತೀವಿ, ಅಥವಾ ನಮ್ಮ ಹತ್ರ ಆಲ್ರೆಡಿ ರನ್ ಆಗ್ತಾ ಇದೆ ಹಳ್ಳಿಲಿ, ಅದನ್ನ ನಾವು ಏನು ಮಾಡ್ತೀವಿ, ಸ್ವಲ್ಪ ಇನ್ನೂ ಡೆವಲಪ್ ಮಾಡ್ತೀವಿ ಅಂದರೆ ಯಾರು ದುಡ್ಡು ಕೊಡೋಕೆ ಬರ್ತಾರೆ? ಅದಕ್ಕೆ ಈ ಒಂದು ಸ್ಪೆಷಲ್ ಆಗಿ ಈ ಕೋಆಪರೇಟಿವ್ ಸೊಸೈಟಿ ಮುಖಾಂತರ ನಮ್ಮ ಸರ್ಕಾರ ಏನು ಮಾಡ್ತದೆ, ಈ ಮಿನಿಸ್ಟ್ರಿ ಅಡಿಯಲ್ಲಿ ನಮಗೆ NCDC ಅಂತಕ್ಕಂಥ ಸಂಸ್ಥೆ ಅಡಿಯಲ್ಲಿ ದುಡ್ಡನ್ನ ಕೊಡ್ತಕ್ಕಂಥದ್ದು. ಇಲ್ಲಿ ನೀವು ಏನು ಮಾಡೋದು, ಕೋಆಪರೇಟಿವ್ ಸೊಸೈಟಿ ಮುಖಾಂತರ ದುಡ್ಡನ್ನ ತೊಗೊಂಡು ನಮ್ಮ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ನ ಹಳ್ಳಿಗಳಲ್ಲಿ ಇಂಪ್ರೂವ್ ಮಾಡ್ತಕ್ಕಂಥದ್ದು. ಓಕೆ, ಇಲ್ಲಿ ಏನಾಗುತ್ತೆ ಅಂದರೆ ನಮ್ಮ ವುಮನ್ ಕೋಆಪರೇಟಿವ್ ಸೊಸೈಟಿ ಆದರೆ ಅವ್ರಿಗೆ ಇನ್ನೂ 1% ಅಷ್ಟು ಬಡ್ಡಿನ ಕಮ್ಮಿ ಮಾಡ್ಕೊಳ್ತಕ್ಕಂಥದ್ದು. ಸೊ ಇದನ್ನು ಕೋಆಪರೇಟಿವ್ ಸೊಸೈಟಿ ಮುಖಾಂತರ ನಾವು ಹೆಲ್ತ್ನ ಇನ್ಫ್ರಾಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಇದನ್ನ ಆಯುಷ್ಮಾನ್ ಸಹಕಾರ ಯೋಜನೆ ಅಂತ ಕರಿತೀವಿ ಸರ್. ಯಾವ ಮಿನಿಸ್ಟ್ರಿ, ಯಾವ ಡಿಪಾರ್ಟ್ಮೆಂಟು, ಏನು ಸಂಬಂಧಪಟ್ಟಿದ್ದು, ವೆರಿ ಇಂಪಾರ್ಟೆಂಟ್ ಸರ್ ಇದು. ಫೈನ್. ನೆಕ್ಸ್ಟ್ ಬನ್ನಿ, ವಿವಾದ್ ಸೆ ವಿಶ್ವಾಸ್ ಯೋಜನೆಗೆ ಈ ಕೆಳಗಿನ ಹೇಳಿಕೆಗಳನ್ನು ಸಂಬಂಧಿಸಿ. ಯಾವುದಕ್ಕೆ ಸಂಬಂಧಪಟ್ಟಿರೋದು ಇದು? ವಿವಾದ್ ಸೆ ವಿಶ್ವಾಸ್ ಬಾಕಿ ಇರುವ ನೇರ ತೆರಿಗೆ ಸಂಬಂಧಿತ ವಿವಾದಗಳನ್ನು ಬಗೆಹರಿಸಲು ಇದು ಅವಕಾಶ ನೀಡುತ್ತದೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಕೈಗೆಟುಕುವ ವರ್ಕಿಂಗ್ ಕ್ಯಾಪಿಟಲ್ ಸಾಲ ಒದಗಿಸುತ್ತದೆ. ಇದು ಗ್ರಾಮೀಣ ಜನರಿಗೆ ತಮ್ಮ ವಸತಿ ಆಸ್ತಿಗಳನ್ನು ದಾಖಲಿಸುವ ಹಕ್ಕನ್ನು ಒದಗಿಸುತ್ತದೆ. ಇದು ಕೇಂದ್ರ ಅಬಕಾರಿ ಸೇವಾ ತೆರಿಗೆ ಮತ್ತು ಇತರ 26 ಪರೋಕ್ಷ ತೆರಿಗೆ ಕಾಯ್ದೆಗಳನ್ನು ಹಿಂದಿನ ವಿವಾದವನ್ನು ದಿವಾಳಿಯಾಗಿಸುತ್ತದೆ. ಯಾವ್ದು ಕರೆಕ್ಟ್ ಆದ ಆನ್ಸರ್ ಸರ್? ಇದು ರೈಟ್ ಆನ್ಸರು. ಬಾಕಿ ಇರುವ ನೇರ ತೆರಿಗೆ ಸಂಬಂಧಿಸಿದ ವಿವಾದಗಳನ್ನು ಬಗೆಹರಿಸಲು ಅವಕಾಶ ಕೊಟ್ಟಿರ್ತಕ್ಕಂಥದ್ದು ವಿವಾದ್ ಸೆ ವಿಶ್ವಾಸ್. ಸರ್ ಸಿಂಪಲ್ ಸರ್. ಟ್ಯಾಕ್ಸ್ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಡಿಯಲ್ಲಿ ನಮ್ಮ ಟ್ಯಾಕ್ಸ್ ಕಟ್ಟಬೇಕು, ಕಟ್ಟಿಲ್ಲ ಅಂದರೆ ಫೈನ್ ಆಗ್ತೀವಿ. ಇದನ್ನು ಏನಕ್ಕೆ ನ್ಯೂಸಲ್ಲಿ ಇರುತ್ತೆ ಅಂದರೆ ಇದು ಎಕ್ಸ್ಟೆಂಡ್ ಮಾಡ್ತಾ ಬರ್ತಾ ಇದ್ದಾರೆ. ಡಿಸೆಂಬರ್ ತನಕ ಎಕ್ಸ್ಟೆಂಡ್ ಮಾಡಿದ್ರು. ಮೊದಲು ಜೂನ್ ಇತ್ತು, ಮಾರ್ಚ್ ಇತ್ತು, ಡಿಸೆಂಬರ್ಗೆ ಎಕ್ಸ್ಟೆಂಡ್ ಮಾಡಿದ್ರು. ಏನು ಅಂದರೆ ಸರ್, ನಿಮ್ಮದು ಏನಾದ್ರು ಪೇಮೆಂಟ್ ಇಶ್ಯೂ ಇದ್ದರೆ, ಕಟ್ಟಿಲ್ಲ ಟ್ಯಾಕ್ಸು ಅಂದರೆ ಕಟ್ಬಿಡಿ. ಅವಾಗೇನಾಗುತ್ತೆ, ನಿಮಗೆ 10% ಬಡ್ಡಿ ಹಾಕೋದು ತಪ್ಪುತ್ತೆ, ಎಕ್ಸ್ಟ್ರಾ ನಿಮಗೆ ಅದ್ರ ಮೇಲೆ ನಿಮಗೆ ಪೆನಲ್ಟಿ ಹಾಕೋದು ತಪ್ಪುತ್ತೆ ಅಂತ ಹೇಳಿ ಅದನ್ನ ವಿವಾದ್ ಸೆ ವಿಶ್ವಾಸ್ ನೀವೇ ಡಿಕ್ಲೇರ್ ಮಾಡ್ಕೊಳ್ಳಿ, ನೀವೇ ಕಟ್ಬಿಡಿ ಟ್ಯಾಕ್ಸ್. ನಿಮ್ದೇನಿದೆ ಟ್ಯಾಕ್ಸ್ ಅದನ್ನು ಆನ್ಲೈನ್ ಮುಖಾಂತರ, ಯಾವುದೇ ಕಿರುಕುಳ ಎಲ್ಲ, ಯಾವುದೇ ಒಂದು ಫೇಸ್ ಟು ಫೇಸ್ ನೀವು ಟ್ಯಾಕ್ಸ್ನ ಆಫೀಸರ್ಸ್ನ ಮಾತಾಡೋಂಗಿಲ್ಲ. ಡಿಕ್ಲೇರ್ ಮಾಡಿ, ನೀವೇ ಕಟ್ಟಿ, ಅದಕ್ಕೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ, ಅಷ್ಟೇ, ಫಿನಿಶ್, ಕಾಮ್ ಖತಮ್, ನಾಟಕ ಬಂದ್. ಸೊ ವಿವಾದ್ ಸೆ ವಿಶ್ವಾಸ್ ಸ್ಕೀಮ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಟ್ಯಾಕ್ಸ್ ರಿಲೇಟೆಡ್ಗೆ ಸಂಬಂಧಪಟ್ಟಿದ್ದು. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ಸೊ ಇಲ್ಲಿ ಕಂಪ್ಲೀಟ್ ಆಗಿದೆ ನೋಡಿ. ಟು ರೆಡ್ಯೂಸ್ ದ ಪೆಂಡಿಂಗ್ ಇನ್ಕಮ್ ಟ್ಯಾಕ್ಸ್ ಆಗಿದ್ದು
ಟೈಮ್ಲಿ ರೆವೆನ್ಯೂ ಜನರೇಟ್ ಗೌರ್ಮೆಂಟ್ಗೆ ಸಿಗುತ್ತೆ ಇದರಿಂದ. ಬಜೆಟಲ್ಲಿ ಕೂಡ ಇದ್ರ ಬಗ್ಗೆ ಮಾತಾಡಿದರು. ಓಕೆ, ಡೇಟ್ಸ್ ಇಂಪಾರ್ಟೆಂಟ್ ಅಲ್ಲ, ಡೇಟ್ಸ್ ಅವರು ಡಿಸೆಂಬರಿಂದ ಇನ್ನೂ ಮುಂದಕ್ಕೆ ಹಾಕಿದ್ರು, ಈಗ 2021ಕ್ಕೆ ಹೀಗೆ ಆಗ್ತಾ ಇರುತ್ತೆ. ಬಟ್ ಯಾವುದಕ್ಕೆ ಸಂಬಂಧಪಟ್ಟಿರೋದು ಇಂಪಾರ್ಟೆಂಟ್ ಆಗುತ್ತೆ ಸರ್. ನೆಕ್ಸ್ಟ್ ಬನ್ನಿ, ಪ್ರಧಾನಮಂತ್ರಿ ಅನ್ನದಾತ ಆಯ ಸಂರಕ್ಷಣ್ ಅಭಿಯಾನ್, ಪಿ ಎಂ ಆಶಾ ಅಂತ ಕರಿತೀವಿ ಸರ್. ಪಿ ಎಂ ಆಶಾ ಸ್ಕೀಮು ನೀವು ನಾರ್ಮಲ್ ಆಶಾ ಸ್ಕೀಮ್ ಅಲ್ಲ ಇದು. ಪಿ ಎಂ ಆಶಾ ಅಂದರೆ AASHA ಅಂದರೆ ಅನ್ನದಾತ ಆಯ ಸಂರಕ್ಷಣ್ ಅಭಿಯಾನ್ ಅಂತ ಅರ್ಥ. ಓಕೆ, ಇದು ರೈತರಿಗೆ ತನ್ನ ಉತ್ಪನ್ನಗಳಿಗೆ ಸಂಭಾವನೆ ನೀಡುವ ಬೆಲೆಯನ್ನು ಖಾತರಿಪಡಿಸುವ ಗುರಿಯನ್ನು ಹೊಂದಿದೆ. ಇದು MSP ಖರೀದಿಸುವ ವ್ಯವಸ್ಥೆಯ ಪ್ರಯೋಗವನ್ನು ಪಡೆದ ಎಲ್ಲ ಬೆಳೆಗಳನ್ನು ಒಳಗೊಂಡಿದೆ. MSP ನಿಮ್ಗೆ ಗೊತ್ತಲ್ಲ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಏನು ಕರಿತೀವಿ. ಸೊ ಅದರ ಎಲ್ಲ ಬೆಳೆಗಳನ್ನು ಕೂಡ ಈ ಒಂದು ಅನ್ನದಾತ ಆಯ ಸಂರಕ್ಷಣಾ ಅಭಿಯಾನ ಅಡಿ ಇದೆ ಅಂತ ಹೇಳ್ತಾ ಇದೆ. ಯಾವ್ದು ಕರೆಕ್ಟ್ ಇದೆ, ಸರಿಯಾಗಿದೆ ಅಂತ ಕೇಳಿರೋದು, ಯಾವ್ದು ಕರೆಕ್ಟು ಸರ್? ಇಲ್ಲಿ ರೈಟ್ ಆನ್ಸರ್ ಯಾವುದು ಅಂದರೆ 1 ಓನ್ಲಿ 2 ತಪ್ಪು. ಯಾಕಂದರೆ ಎಲ್ಲ ಬೆಳೆಗಳು ಈ ಅಡಿಯಲ್ಲಿ ತಂದಿಲ್ಲ ಸರ್. ಏನಾದರೆ ವಾಟ್ ಈಸ್ ದಿಸ್ ಅನ್ನದಾತ ಆಯ ಸಂರಕ್ಷಣಾ ಯೋಜನೆ ಸರ್? ಇಲ್ಲಿ ಏನು ಮಾಡ್ತಾರೆ ಅಂದರೆ, ನೀವು ಬೆಳೆ ಬೆಳೀತೀರ, ಇದು ಯೂಶಲಿ ಎಲ್ಲ ಬೆಳೆಗಳಿಲ್ಲ, ಆಯಿಲ್ ಸೀಡ್ಸ್, ಕೋಪ್ರಾ ಮತ್ತು ಪಲ್ಸಸ್ ಅಂದರೆ ಅಥವಾ ಬೇಳೆಕಾಳುಗಳು ಇಲ್ಲಿದೆ. ಇನ್ನು ಡೀಟೇಲ್ ಆಗಿ ನಿಮಗೆ ನಮ್ಮ ಎಸೆನ್ಷಿಯಲ್ ಕಮೋಡಿಟಿ ಆ್ಯಕ್ಟ್ನ ಪ್ರಕಾರ, ಈ PM ಆಶಾ ಸ್ಕೀಮ್ ಪ್ರಕಾರ ನೀವೇನು ಆಯಿಲ್ ಸೀಡ್ಸ್ ಬೆಳಿತೀರಾ. ಓಕೆ, ಏನೇನು ಬೆಳಿತೀರಾ? ಆಯಿಲ್ ಸೀಡ್ಸ್ ಬೆಳಿತೀರಾ, ಪಲ್ಸಸ್ ಬೆಳಿತೀರಾ. ಆಯಿಲ್ ಸೀಡ್ಸ್ ಅಂದರೆ ನಮ್ಮ ಎಣ್ಣೆ ಕಾಳುಗಳಾಗಿರ್ಬೋದು, ಪಲ್ಸಸ್ ಆಗಿರ್ಬೋದು. ಪಲ್ಸಸ್ ಅಂದರೆ ನಿಮಗೆ ಬೇಳೆ ಆಗಿರ್ಬೋದು, ಕಾಳುಗಳು, ಇಂಥ ಒಂದು ಬೆಳೆಗಳಿಗೆ ಮಾತ್ರ ಇದು ಕೊಡ್ತಾ ಇದ್ದಾರೆ ಸರ್. ಏನು ಅಂದರೆ, ನೀವು ಏನು ಬೆಳಿತೀರಾ ಅದಕ್ಕೆ 50% ಆಫ್ ದ ಕಾಸ್ಟ್ ನಿಮಗೆ ಇದನ್ನು ಕೊಡ್ತಾರೆ. ಯಾಕಂದರೆ ನಿಮ್ಗೆ ಗೊತ್ತಿದೆ MSP ನಿಮಗೆ ಬೇರೆ ಬೆಳೆಗಳು ಕೂಡ ಇದೆ, ನಮ್ಮ ಭತ್ತ, ರಾಗಿ, ಬೇರೆ ಬೆಳೆಗಳು ಕೂಡ ಇದೆ. ಆದರೆ ಈ ಒಂದು ತಂದಿರತಕ್ಕಂಥ ಉದ್ದೇಶ ಏನು ಅಂದರೆ, ಇಲ್ಲಿ ಒಂದಷ್ಟು ಬೆಳೆಗಳು, ಎಸ್ಪೆಷಲಿ ಆಯಿಲ್ ಸೀಡ್ಸ್, ನಾವು ಇದನ್ನೆಲ್ಲ ಇಂಪೋರ್ಟ್ ಮಾಡ್ಕೋತೀವಿ, ಆಮದು ಮಾಡ್ಕೋತೀವಿ. ಅದರಿಂದ ಇದನ್ನು ತಡಿಬೇಕು ಅಂತೇಳಿ, ಬೆಳೆಗಾರರಿಗೆ ನಷ್ಟ ಆಗಬಾರ್ದು ಅಂಥೇಳಿ ಎಕ್ಸ್ಟ್ರಾ 50% ನೀವು MSP ನಿಮಗೆ ಕೊಡ್ತಾರಲ್ಲ. ಒಂದೊಂದ್ಸಲ ಏನಾಗುತ್ತೆ ಅಂದರೆ, MSP ಮೊದಲೇ ಡಿಕ್ಲೇರ್ ಮಾಡಿರ್ತೀರ ಸರ್ಕಾರ. ನೀವು ಬೆಳೆ ಬೆಳೆಕ್ಕಿಂತ ಮುಂಚೆನೇ MSP ಡಿಕ್ಲೇರ್ ಮಾಡಿರುತ್ತೆ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಟ್ಟಿರುತ್ತೆ ನೀವು ಬೆಳೆ ಬೆಳೆಕ್ಕಿಂತ ಮುಂಚೆನೇ. ಆದರೆ ನೀವು ಬೆಳೆ ಬೆಳೆದು ಅದನ್ನು ಬರೋಷ್ಟರಲ್ಲಿ ಇವ್ರು ಕೊಟ್ಟಿರ್ತಕ್ಕಂಥ ಕಾಸಿಗಿಂತ ನಿಮ್ಮದು ಬೆಳೆಯ ಒಂದು ಬೆಳೆದಿದ್ದ ಕಾಸು ದುಡ್ಡು ಜಾಸ್ತಿ ಆಗಿದೆ ಅಂದರೆ ಏನು ಮಾಡ್ತೀರಾ? ಆವಾಗ ಲಾಸ್ ಆಗುತ್ತೆ ನಿಮಗೆ. ಅದಕ್ಕೋಸ್ಕರನೇ ಇದನ್ನು ತಂದಿರ್ತಕ್ಕಂಥದ್ದು. ಆಯಿಲ್ ಸೀಡ್ಸ್ಗೆ, ಪಲ್ಸಸ್ಗೆ ಏನು ಮಾಡ್ತಾರೆ, 50% ನೀವು ಏನು ಬೆಳೆ ಖರ್ಚಾಗಿದೆ ಅಷ್ಟು ದುಡ್ಡು ನಿಮಗೆ ಕೊಡ್ತಾರೆ. ಓಕೆ ಸರ್, ವೆರಿ ಇಂಪಾರ್ಟೆಂಟ್ ಸರ್ ಇದು ಕೂಡ. ನೆಕ್ಸ್ಟ್ ಬನ್ನಿ, ಆಪರೇಷನ್ ಗ್ರೀನ್ಸ್ ಟು ಟೋಟಲ್, ವೆರಿ ಇಂಪಾರ್ಟೆಂಟ್. ಟಾಪ್ ಟು ಟೋಟಲ್ ಅಂತ ಕರಿತೀವಿ. ಫಸ್ಟ್ ಆಪರೇಷನ್ ಗ್ರೀನ್ಸ್ ಅಂದರೆ ಟಾಪ್ ಅಂತ ಕರಿತಿದ್ವಿ, ಈಗ ಟೋಟಲ್ ಮಾಡಿಬಿಟ್ಟಿದ್ದೀವಿ ಅದನ್ನ. ಟಾಪ್ ಅಂದ್ರೇನು ಅಂದರೆ ನಿಮ್ಗೆ ಗೊತ್ತಿರಬೇಕು, ಟೊಮ್ಯಾಟೊ, ಆನಿಯನ್, ಪೊಟ್ಯಾಟೊ. ಇದು ವೆರಿ ಇಂಪಾರ್ಟೆಂಟು, ಪ್ರತಿದಿನ ಅಡುಗೆಗಳಿಗೆ ಬಳಸ್ತೀವಿ. ಇದು ರೇಟ್ಗಳು ನಿಮ್ಗೆ ಗೊತ್ತಿದೆ, ಒಂದ್ಸಲ ಈರುಳ್ಳಿ ಬೆಳೆ ಜಾಸ್ತಿ, ಒಂದ್ಸಲ ಆಲೂಗಡ್ಡೆ ಬೆಳೆ ಜಾಸ್ತಿ ಆಗುತ್ತೆ, ಒಂದ್ಸಲ ಟೊಮೆಟೊ ಬೆಳೆ ಜಾಸ್ತಿ ಆಗುತ್ತೆ. ಇದನ್ನು ತಪ್ಪಿಸ್ಬೇಕು ಅಂತೇಳಿ ಆಪರೇಷನ್ ಗ್ರೀನ್ಸ್ ಅಂತ ತಂದಿದ್ವಿ. ಈಗ ಅದನ್ನ ಟೋಟಲ್ ಮಾಡ್ತಾ ಇದ್ದೀವಿ. ಟೋಟಲ್ ಅಂದರೆ ಎಲ್ಲ ವೆಜಿಟೇಬಲ್ ಮತ್ತು ತರಕಾರಿ ಮತ್ತು ಹಣ್ಣುಗಳು, ಫ್ರೂಟ್ಸ್ನ ಈಗ ಇನ್ಕ್ಲೂಡ್ ಮಾಡ್ಕೊಂಬಿಟ್ಟಿದ್ದೀವಿ. ಮೊದಲು 3 ಮಾತ್ರ ಇತ್ತು ಆಪರೇಷನ್ ಗ್ರೀನ್ಸ್ ಅಡಿ, ಈಗ ಎಲ್ಲನೂ ಇನ್ಕ್ಲೂಡ್ ಮಾಡ್ಕೊತಾ ಇದ್ದೀವಿ. ಸೊ ಈಗ ಗೊತ್ತಾಯ್ತಲ್ವ ಏನು ಅಂತ. ಇದರ ಆಪ್ಷನ್ಸ್ ನೋಡೋಣ ಬನ್ನಿ. ಹಣ್ಣು ತರಕಾರಿ ಬೆಳೆಗಾರರನ್ನು ಲಾಕ್ಡೌನ್ ಕಾರಣದಿಂದ ತೊಂದರೆಯಿಂದ ಮಾರಾಟ ಮಾಡುವುದನ್ನು ರಕ್ಷಿಸುವುದು ಮತ್ತು ಕಟಾವು ನಂತರ ನಷ್ಟವನ್ನು ಕಡಿಮೆ ಮಾಡುವುದು ಇದರ ಉದ್ದೇಶವಾಗಿದೆ. ಎರಡನೇ ಆಪ್ಷನ್, ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವಾಲಯವು ಸಾರಿಗೆ ಸಬ್ಸಿಡಿ ನೀಡುತ್ತದೆ ಮತ್ತು ಅರ್ಹ ಬೆಳೆಗೆ ಶೇಖರಣಾ ಸೌಲಭ್ಯವನ್ನು ಒದಗಿಸುತ್ತದೆ. ಯಾವುದು ಇಲ್ಲಿ ಸರಿಯಾಗಿದೆ? ವಿಚ್ ಇಸ್ ದ ರೈಟ್ ಆನ್ಸರ್? ರೈಟ್ ಆನ್ಸರ್ ಯಾವುದು? ಕಮೆಂಟ್ ಮಾಡಿ ಸ್ನೇಹಿತರೆ. ವೆರಿ ಗುಡ್. ದ ರೈಟ್ ಆನ್ಸರ್ ಈಸ್ ಬೋತ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್. ಎರಡು ಕರೆಕ್ಟು. ಇದು ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿಯಲ್ಲಿ ಬರುತ್ತೆ. ಆತ್ಮನಿರ್ಭರ್ ಭಾರತ್ ಅಭಿಯಾನದಲ್ಲಿ ಇದನ್ನು ಘೋಷಣೆ ಕೂಡ ಮಾಡಿದ್ವಿ. ನಾನು ಇದ್ರ ಬಗ್ಗೆ ಹೇಳಿದ್ದೀನಿ, ಟಾಪ್ ಇಂದ ಟೋಟಲ್ ಏನಕ್ಕೆ ಬಂದ್ವಿ ಅಂತ. ಯಾಕಂದರೆ ಈಗ ಟೋಟಲ್ ಏನಕ್ಕೆ ಬಂದ್ವಿ ಅಂದರೆ, ಬರೀ ಈ ಟೈಮಲ್ಲಿ ಆ 3 ಅಲ್ಲ, ಎಲ್ಲ ವೆಜಿಟೇಬಲ್ ಫ್ರೂಟ್ಸ್ಗಳನ್ನೂ ಕೂಡ, ತರಕಾರಿ ಹಣ್ಣುಗಳನ್ನು ಕೂಡ ನಾವು ಸಾಗಣೆ ಮಾಡೋಕ್ಕಾಗ್ತಿರಲ್ಲ, ಬಂದಿತ್ತು, ವ್ಯಾಪಾರ ಮಾಡೋಕ್ಕೆ ಲಾಕ್ಡೌನ್ ಇತ್ತು. ಸೊ ಈ ಪರಿಸ್ಥಿತಿಯಿಂದ ಇದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ಅವ್ರಿಗೆ ಒಂದಷ್ಟು ಏನು ಮಾಡಿ 50% ಅಥವಾ ಕಾಸ್ಟ್ನ ಅವ್ರಿಗೆ ಕೊಡಬೇಕು, ಮತ್ತು ಟ್ರಾನ್ಸ್ಪೋರ್ಟೇಷನ್ ಮಾಡೋಕ್ಕೆ ಏನು ಬೇಕು ಅದಕ್ಕೆ ಅವ್ರಿಗೆ ಸಬ್ಸಿಡಿ ಕೊಡಬೇಕು. ಎಲ್ಲಿ ತನಕ ಅಂದರೆ 3 ಮಂತ್ ತನಕ ಅಂತ ಹೇಳಿ ಇದನ್ನು ತಂದಿರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಅಗೇನ್ ಇಲ್ಲಿ ಟೋಟಲ್ ಅಂದಾಗ ಹೆಂಗೆ ಸಾಗಿಸ್ತೀರಾ? ಅದಕ್ಕೆ ಏನಾದ್ರು ಮಾಡಬೇಕಲ್ಲ, ಬೇಗ ಸಾಗಿಸ್ಬೇಕಂದ್ರೆ ಏನು ಮಾಡಬೇಕು? ಅದಕ್ಕೆ ನಾವೇನು ಮಾಡಬೇಕು, ಇನ್ನೊಂದು ಸ್ಕೀಮ್ ಮಾಡಿದ್ರು, ಕಿಸಾನ್ ರೈಲ್ ಅಂತ. ಇದು ಆಲ್ರೆಡಿ ಬಜೆಟಲ್ಲೂ ಕೂಡ ಮಾಡಿದರು. ಸೊ ಕಿಸಾನ್ ರೈಲ್ಗೆ ಸಂಬಂಧಪಟ್ಟಂತೆ ಈ ಹೇಳಿಕೆಯನ್ನು ಪರಿಗಣಿಸಿ. ಕೃಷಿ ಸಚಿವಾಲಯ ದೇವಲಾಲಿ ಮಹಾರಾಷ್ಟ್ರದಿಂದ ದಾನಾಪುರ ಬಿಹಾರ ಪರಿಚಯಿಸಿದ ಮೊದಲ ಬಹು ಸರಕು ವಿಶೇಷ ರೈಲು ಇದು. ರೈಲು ವಾರಕ್ಕೊಮ್ಮೆ ಚಲಿಸುತ್ತದೆ ಮತ್ತು ಹಾಳಾಗುವ ಉತ್ಪನ್ನಗಳ ತಡೆ ರಹಿತ ಪೂರೈಕೆ ಸರಪಳಿಯನ್ನು ಒದಗಿಸುತ್ತದೆ. ಯಾವುದು ಸರಿಯಾಗಿರ್ತಕ್ಕಂಥ ಆನ್ಸರು ಮಾಡಿ ಸರ್. ಅದರಿಂದ ಈ ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡ್ ಮಾಡಿರೋದು. ಎಸ್, ವೆರಿ ಗುಡ್. ದ ರೈಟ್ ಆನ್ಸರ್ ಓನ್ಲಿ 2 ಸರ್. 1 ತಪ್ಪಾಗುತ್ತೆ. ಯಾಕಂದರೆ ಇದು ಕೃಷಿ ಸಚಿವಾಲಯ ತಂದಿರತಕ್ಕಂಥದ್ದಲ್ಲ,
ಇಂಡಿಯನ್ ರೈಲ್ವೆ ಮಿನಿಸ್ಟ್ರಿ, ರೈಲ್ವೆ ಸಚಿವಾಲಯ ತಂದಿರತಕ್ಕಂಥದ್ದು ಸರ್. ಹೌದು, ಕೇಳ್ತಾನೆ ಎಕ್ಸಾಮಲ್ಲಿ. ಫಸ್ಟ್ ಕಿಸಾನ್ ರೈಲ್ ಎಲ್ಲಿಂದ ಎಲ್ಲಿಗೆ ಸಂಚರಿಸುತ್ತದೋ ಅಂತ. ಮಹಾರಾಷ್ಟ್ರ ಟು ಬಿಹಾರ್ ಅಥವಾ ದೇವಲಾಲಿ ಟು ಧಾನಾಪುರ. ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಗೊತ್ತಿದೆ ಅಲ್ಲ, ವಾರಕ್ಕೊಂದ್ಸಲ ಅದು ಮಾಡ್ತಕ್ಕಂಥದ್ದು. ಫಸ್ಟ್ ಎವರ್ ಮಲ್ಟಿ ಕಮ್ಯುನಿಟಿ ಟ್ರೈನ್ ಕ್ಯಾರಿ ಪೊಮೊಗ್ರನೇಟ್, ಬನಾನಾ, ಗ್ರೇಪ್ಸ್ನ ತಗೊಂಡು, ವೆಜಿಟೇಬಲ್ ಕ್ಯಾಪ್ಸಿಕಮ್ ತಗೊಂಡು, ಡ್ರಮ್ ಸ್ಟಿಕ್, ಕ್ಯಾಬೇಜ್, ಆನಿಯನ್, ಚಿಲ್ಲಿಸ್ ತಗೊಂಡು ಹೋಗಿದೆ. ಓಕೆ, ವೆರಿ ಇಂಪಾರ್ಟೆಂಟ್. ಏನಕ್ಕೆ ಅಂದರೆ ಅಲ್ಲಿ ಕೋಲ್ಡ್ ಸ್ಟೋರೇಜ್ ಇರುತ್ತೆ ಆ ರೈಲಲ್ಲಿ, ಮತ್ತು ಬೇಗ ತಲುಪಿಸುತ್ತೆ ಇದು. ಓಕೆ, ದ ಟ್ರೈನ್ ವಿಲ್ ರನ್ ಆನ್ ವೀಕ್ಲಿ ಬೇಸಿಸ್, ವಾರಕ್ಕೊಂದ್ಸಲ. ಓಕೆ, ಸಪ್ಲೈ ಚೈನ್ ಪರ್ಸಿಬಲ್ ಪ್ರಾಡಕ್ಟ್ ಅಂದರೆ ಪೆರಿಷಿಬಲ್ ಪ್ರಾಡಕ್ಟ್ಸ್ ಅಂದರೆ ಹಾಳಾಗ್ತಕ್ಕಂಥ ಪ್ರಾಡಕ್ಟ್ಸ್ನ ತಗೊಂಡು ಹೋಗ್ತಕ್ಕಂಥದ್ದು. ಆಗಸ್ಟ್ 2020 ಫಸ್ಟ್ ಟೈಮ್ ಸಂಚಲನ ಮಾಡಿದೆ. ಎಲ್ಲಿಂದ ಎಲ್ಲಿಗೆ? ಮಹಾರಾಷ್ಟ್ರ ಟು ಬಿಹಾರು. ಎಲ್ಲಿ? ದೇವಲಾಲಿಯಿಂದ ದಾನಾಪುರಕ್ಕೆ. ಓಕೆ, ವೆರಿ ಇಂಪಾರ್ಟೆಂಟ್ ಸರ್. ನೆಕ್ಸ್ಟ್ ಬನ್ನಿ. ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಕರಿ ಇಶಾದ್, ನೀರಿನ ಹಕ್ಕಿ, ಗಜಾನಿ ಕಗ್ಗ, ಒಂದು ಮಾವಿನ ವೆರೈಟಿ, ಬೆಲ್ಲಕ್ಕಿ, ಉಪ್ಪು ಸಹಿಷ್ಣು ಭತ್ತ. ಯಾವುದು ಕೊಟ್ಟಿರುವ ಜೋಡಿ ಸರಿಯಾಗಿದೆ? ಸರ್, ಇದು ಯಾಕೆ ತಗೊಂಡ್ರೆ ನ್ಯೂಸಲ್ಲಿ ಇತ್ತು ಸರ್. ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು. ಕರಿ ಇಶಾದ್ ಅಂತಕ್ಕಂಥದ್ದು ಒಂದು ಮ್ಯಾಂಗಿನ ವೆರೈಟಿ. ಸೊ ಇದು ಸರಿಯಾಗುತ್ತೆ. ಹಾಗಾದ್ರೆ ಇದು ತಪ್ಪಾಯಿತು. ಬೆಲ್ಲಕ್ಕಿ ಅಂತಕ್ಕಂಥದ್ದು ಉಪ್ಪು ಸಹಿಷ್ಣುತ ಭತ್ತ. ಇಲ್ಲಿ ನಾನು ತೋರಿಸ್ತೀನಿ, ಇಲ್ಲಿ ಯಾವುದು ಸರಿ ಇಲ್ಲ, ತಪ್ಪಾಗಿದೆ ಅದು ಎಲ್ಲ ಆಪ್ಷನ್ನು. ಯಾಕಂದರೆ ಇಶಾದ್ ಮ್ಯಾಂಗೋಗೆ GI ಟ್ಯಾಗ್ ಕೊಡಬೇಕು. ಕರ್ನಾಟಕದ ಅಂಕೋಲಾ ತಾಲೂಕು, ಉತ್ತರ ಕನ್ನಡದಲ್ಲಿ ಬೆಳೀತಕ್ಕಂಥದ್ದು ಒಂದು ವೆರೈಟಿ, ಒಂದು ಮ್ಯಾಂಗೋ. ಮತ್ತು ರಾಜಮುಡಿ ವೆರೈಟಿ ಕೂಡ ಬೆಳಿತೀವಿ ಹಾಸನ್ ಡಿಸ್ಟಿಕ್ಕಲ್ಲಿ, ಅದಕ್ಕೂ ಕೊಡಬೇಕು. ಮತ್ತು ಗಜನಿ ಕಗ್ಗ ಅಂತಕ್ಕಂಥ ಒಂದು ಭತ್ತಕ್ಕೂ ಕೂಡ ನಾವು ಬೆಳಿತೀವಿ ನಿಂತ ನೀರಲ್ಲಿ, ಉಪ್ಪು ನೀರಿನ ರೀತಿಯಲ್ಲಿ, ಕುಮಟಾ ತಾಲೂಕಲ್ಲಿ, ಅದಕ್ಕೂ ಕೊಡಬೇಕು GI ಟ್ಯಾಗ್ ಅಂತ ಶಿಫಾರಸು ಮಾಡಿದೆ. ಜೊತೆಗೆ ಬೆಳ್ಳಕ್ಕಿ ಅಂತಕ್ಕಂಥ ಒಂದು ವಾಟರ್ ಬರ್ಡ್ ಇರ್ತಕ್ಕಂಥ ಒಂದು ನಮ್ಮ ಮುಂಡಿಗೆ ಕೆರೆನ ಸಿರ್ಸಿ ತಾಲೂಕಲ್ಲಿದೆ. ಇದನ್ನು ವೈಲ್ಡ್ ಲೈಫ್ ಸೆಂಚುರಿಗೆ ಸೇರಿಸಬೇಕು ಅಂತ ಕೂಡ ಶಿಫಾರಸು ಮಾಡಿದೆ. ಯಾವುದು? ಕರ್ನಾಟಕ ಬಯೋಡೈವರ್ಸಿಟಿ ಬೋರ್ಡ್. ಸೊ ಅದರಿಂದ ಇದು ನ್ಯೂಸಲ್ಲಿತ್ತು. ವೆರಿ ಇಂಪಾರ್ಟೆಂಟ್ ಸರ್. ಇಶಾದ್ ಮ್ಯಾಂಗೋ ನಿಮ್ಗೆ ಅಂಕೋಲಾ ತಾಲೂಕಲ್ಲಿ ಇರ್ತಕ್ಕಂಥದ್ದು, ಉತ್ತರ ಕನ್ನಡ. ಗಜಾನಿ ಕಗ್ಗ ಅಂತಕ್ಕಂಥದ್ದು ಒಂದು ಭತ್ತ ಬೆಳೀತಕ್ಕಂಥದ್ದು ನಾವು ಕುಮಟಾ ತಾಲೂಕು, ನಿಂತ ನೀರಲ್ಲಿ, ಸ್ಟ್ಯಾಂಡಿಂಗ್ ವಾಟ್ರಲ್ಲಿ, ಸಾಲ್ಟ್ ಇರುತ್ತೆ ಜಾಸ್ತಿ ಅದರಲ್ಲಿ. ರಾಜಮುಡಿ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿದೆ, ಅನ್ಪಾಲಿಶ್ಡ್ ರೈಸ್, ಇದು ಕೆಂಪಕ್ಕಿ ಅಂತ ಕೂಡ ಕರಿತೇವೆ ಒಂದೊಂದ್ಸಲ, ಅದಕ್ಕೂ ಕೊಡಬೇಕು ಅಂಥೇಳಿ ಶಿಫಾರಸು ಮಾಡಿತ್ತು. ಅದಕ್ಕೆ ನ್ಯೂಸಲ್ಲಿತ್ತು. ಓಕೆ ಸರ್, ನೆಕ್ಸ್ಟ್ ಬನ್ನಿ. ಈ ಕೆಳಗಿನವುಗಳಲ್ಲಿ ಯಾವುದು PM ಕುಸುಮ್ ಯೋಜನೆ ಘಟಕಗಳು? ಕುಸುಮ್ ಅಂದರೆ ಏನು? ಫಸ್ಟ್ ಆಪ್ಷನ್ ನೋಡ್ಕೊಂಬೋಣ. ವಿಕೇಂದ್ರೀಕೃತ ಗ್ರಿಡ್ ಸಂಪರ್ಕಿತ ಬಂಜರು ಭೂಮಿಯಲ್ಲಿ ನವೀಕರಿಸಬಹುದಾದ ಇಂಧನ ವಿದ್ಯುತ್ ಸ್ಥಾವರಗಳನ್ನು ಸ್ಥಾಪಿಸುವುದು. ಎರಡನೇದು ಅದ್ವಿತೀಯ ಸೌರ ಕೃಷಿ ಪಂಪ್ಗಳನ್ನು ಸ್ಥಾಪನೆ ಮಾಡೋದು. ಯಾವುದು ಸರಿಯಾಗಿದ ಆಯ್ಕೆ? ಇಲ್ಲಿ ಎರಡು ಆಪ್ಷನ್ ಸರಿ ಸರ್. PM ಕುಸುಮ್ ಅಂದರೆ ಸಿಂಪಲ್ ಸರ್. ಕುಸುಮ್ ಫುಲ್ ಫಾರ್ಮ್ ಏನು ಅಂದರೆ ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ತಮ ಅಭಿಯಾನ್. ಅಂದರೆ ನಿಮ್ಮ ಬರಡು ಭೂಮಿಯಲ್ಲಿ ನೀವು ಸೋಲಾರ್ನ ಹಾಕ್ಕೊಳ್ಳಿ, ಸೋಲಾರ್ ಉತ್ಪತ್ತಿ ಮಾಡಿ, ಅದನ್ನ ಗ್ರಿಡ್ಗೆ ಕನೆಕ್ಟ್ ಮಾಡಿ ಮಾರಿ, ನಿಮಗೆ ಯೂಸ್ ಆಗೋಷ್ಟು ಸೋಲಾರ್ ಪಂಪ್ಗಳು ಯೂಸ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ವಿದ್ಯುತ್ತನ್ನು ನೀವು ಕಂಪ್ನೀಸ್ಗಳಿಗೆ ಗ್ರಿಡ್ ವ್ಯವಸ್ಥೆ ಮುಖಾಂತರ ಮಾರಿ, ಇನ್ಕಮ್ ಬರುತ್ತೆ ಅಂತ ಇದ್ರದ್ದು ಒಂದು ಮುಖ್ಯವಾದ ಪಾಯಿಂಟು. ಇಲ್ಲಿ ಏನಂದರೆ ಏನಕ್ಕೆ ನ್ಯೂಸಲ್ಲಿ ಇತ್ತು ಅಂದರೆ, ಇಲ್ಲಿ ಎಷ್ಟು ಲಕ್ಷ ಗ್ರಿಡ್ ಪಂಪ್ಸ್ ಮಾಡಬೇಕು ಅದು ಒಂದು ಕಡೆ, ಇನ್ನೊಂದು ಕಡೆ ಇವಾಗ ಬರಡು ಭೂಮಿಯನ್ನು ಮಾತ್ರ ಮಾಡಿ ಅಂತಿತ್ತು. ಆದರೆ ಈಗ ಯಾವುದೇ ಆದ ಭೂಮಿಗಳಲ್ಲೂ ನೀವು ಮಾಡ್ಬೋದು ಅಂತ ಸರ್ಕಾರ ತಂದಿದೆ. ಇದಕ್ಕೆ ವೆರಿ ಇಂಪಾರ್ಟೆಂಟ್, ಕೇಳ್ತಾನೆ ಎಕ್ಸಾಮಲ್ಲಿ. ಇದು ಮಿನಿಸ್ಟ್ರಿ ಆಫ್ ನ್ಯೂ ಮತ್ತು ರಿನ್ಯೂಬಲ್ ಎನರ್ಜಿ ಅಡಿಯಲ್ಲಿ ಬರ್ತಕ್ಕಂಥದ್ದು. ಅಂದರೆ ನಮ್ಮ ನವೀಕರಿಸಬಹುದಾದ ಇಂಧನದ ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಯೋಜನೆ. ಓಕೆ ಸರ್, ಬನ್ನಿ. ಸೋಲಾರ್ ಪಂಪು, ಸೋಲಾರ್ ಗ್ರಿಡ್ಗೆ ಸಂಬಂಧಪಟ್ಟಿದ್ದು. ಓಕೆ, ಸಿಂಪಲ್ ಕ್ವಶನ್ಸ್ ಬರ್ತವೆ. ವಿಶ್ವ ಆರೋಗ್ಯ ಸಂಸ್ಥೆಯ ಆವಾರೆ ಅಥವಾ ಅವೇರ್ ವರ್ಗೀಕರಣ ದತ್ತ ಸಂಚಯದ ಉಪಯುಕ್ತತೆ ಏನು? ವೆರಿ ಇಂಪಾರ್ಟೆಂಟ್ ಕ್ವಶನ್ ಸರ್. ಪ್ರತಿಜೀವಕ ಬಳಕೆಯನ್ನು ಮೇಲ್ವಿಚಾರಣೆ ಮಾಡಲು ಪ್ರತಿಜೀವಕಗಳ ವರ್ಗೀಕರಣ, ಅವುಗಳ ಭೌಗೋಳಿಕ ಹರಡುವಿಕೆ ಆಧಾರದ ಮೇಲೆ ರೋಗಗಳ ವರ್ಗೀಕರಣ, ಆಂಟಿ ಮೈಕ್ರೋಬಿಯಲ್ ಪ್ರತಿರೋಧ ದೇಶ ಆಧಾರಿತ ವರ್ಗೀಕರಣ, ಲಸಿಕೆ ಮತ್ತು ಡ್ರಗ್ ಔಷಧ ಸುರಕ್ಷತೆ ಮತ್ತು ಚಿಕಿತ್ಸಾ ಮೌಲ್ಯಮಾಪನ. ಯಾವ್ದು ಕರೆಕ್ಟ್ ಆನ್ಸರು ಸರ್? ಇದು ನಾನೇ ಹೇಳ್ತೀನಿ ಆನ್ಸರು. ರೈಟ್ ಆನ್ಸರ್ ಇಸ್ ಫಸ್ಟ್ ಒನ್. ಅಂದರೆ ಆಂಟಿಬಯೋಟಿಕ್ಸ್ ಬಗ್ಗೆ ಸಂಬಂಧಪಟ್ಟಿದ್ದು ಪ್ರತಿಜೀವಕ ಬಳಕೆಯ ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು. ಅವೇರ್ ಅಂತಂದ್ರೆ ಏನು ಸರ್? ಇದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ತಂದಿರ್ತಕ್ಕಂಥದ್ದು, ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ನಮ್ಮ ಸರ್ಕಾರದಲ್ಲೂ ಕೂಡ ಸರ್. ಅವೇರ್ ಅಂದರೆ ಆಕ್ಸೆಸ್, ಎ ಅಂದರೆ ಆಕ್ಸೆಸ್, ವಾಚ್, WA ಅಂದರೆ ವಾಚ್, RE ಅಂದರೆ ರಿಸರ್ವ್. ಅಂದರೆ ಆಂಟಿಬಯೋಟಿಕ್ನ ಮಾರಾಟನ ಮೇಲೆ ನಿಗಾ ವಹಿಸಬೇಕು, ಉತ್ಪಾದನೆ ಮೇಲೆ ನಿಗಾ ವಹಿಸಬೇಕು. ಯಾಕಂದರೆ ಎಲ್ಲರಿಗೂ ಈಸಿಯಾಗಿ ಸಿಗಬಾರ್ದು. ಪ್ರಿಸ್ಕ್ರಿಪ್ಷನ್ ತೊಗೊಂಡೋದ್ರೆ ಡಾಕ್ಟರ್ ಕೊಡಬೇಕಾಗತ್ತೆ. ಯಾಕಂದರೆ ಆ್ಯಂಟಿಬಯೋಟಿಕ್ಸು ನಮ್ಮ ಆರೋಗ್ಯಕ್ಕೆ ರೋಗ ಇದ್ದಾಗ ಮಾತ್ರ ಬಳಸ್ಬೇಕು. ಎಲ್ಲ ಟೈಮಲ್ಲಿ ಈಸಿಯಾಗಿ ಸಿಗುತ್ತೆ ಅಂತ ಬಳಸಿದ್ರೆ ನಮ್ಮ ನಿರೋಧಕ ಶಕ್ತಿಯನ್ನು ಅದು ಕುಗ್ಸುತ್ತೆ. ನಮ್ಮಲ್ಲಿ ಒಳಗಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು, ಒಳ್ಳೆಯ ಜೀವಿಗಳನ್ನು ಕೂಡ ನಮಗೆ ದೇಹಕ್ಕೆ ಉಪಯೋಗ ಆದ ಜೀವಿಗಳನ್ನು ಸಾಯಿಸುತ್ತೆ. ಅದರಿಂದ ಇದನ್ನು ಏನು ಮಾಡಬೇಕು, ಯೂಸ್ ಮಾಡಬೋ ರೀತಿನ ನಾವು ತಡಿಬೇಕು.
ಸುಮ್ಮನೆ ಎಲ್ಲರಿಗೂ ಸಿಕ್ಕಂಗೆ ಆಗಬಾರ್ದು. ಪ್ರಿಸ್ಕ್ರಿಪ್ಷನ್ ಇದ್ದರೆ ಮಾತ್ರ ಸಿಗಬೇಕು. ಅದನ್ನ ರಿಸರ್ವ್ ಮಾಡಬೇಕು, ಅದರ ವಾಚ್ ಮಾಡಬೇಕು, ಅದನ್ನ ಆಕ್ಸೆಸ್ ಮಾಡಬೇಕು. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನ ಅಡಿಲಿ ತಂದಿರತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸರ್.